ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಅರ್ಥಶಾಸ್ತ್ರ ಅಥವಾ ಆರ್ಥಿಕ ಚಟುವಟಿಕೆಗಳು ಅಂದ ತಕ್ಷಣ ಪ್ರಮುಖವಾಗಿ ಬರುವಂತದ್ದು ವ್ಯಾಪಾರ, ವ್ಯವಹಾರ, ಕೊಳ್ಳುವಿಕೆ ಎನ್ನುವಂತ ಚಟುವಟಿಕೆಗಳೇ ಪ್ರಧಾನವಾಗಿ ಬರುವಂತದ್ದು ಇದು. ಆಗ ಕೊಳ್ಳುವಿಕೆ ವ್ಯಾಪಾರ ಅಂತ ಹೇಳಿ ಬಂದಾಗ ಅನೇಕ ಪದಗಳನ್ನು ಬಳಕೆ ಮಾಡ್ಕೊಂಡು ಹೋಗುವಂತ ಸ್ಥಿತಿ ಇರುವಂತದ್ದು. ಅದು ನೋಡ್ತಾ ಹೋದ್ರೆ ಒಂದು ಕಳೆದ ತರಗತಿಯಲ್ಲೂ ನಾವು ಅರ್ಥಶಾಸ್ತ್ರದ ಒಂದು ಮೂಲ ಪರಿಕಲ್ಪನೆಗಳು ಅನ್ನುವಂಥದ್ರಲ್ಲಿ ಬೇಡಿಕೆ, ಪೂರೈಕೆ, ಉತ್ಪಾದನೆ ಎನ್ನುವಂಥದ್ದು ಹಾಗೆ ಇತರೆ ಅಂಶಗಳು ಹೇಗೆ ಪ್ರಭಾವವನ್ನ ಬೀರ್ತಾ ಹೋಗ್ತವೆ, ಒಂದಕ್ಕೊಂದು ಹೇಗೆ ಸಂಬಂಧವನ್ನು ಹೊಂದಿದ್ದಾವೆ, ಬೆಲೆಗಳ ಏರಿಳಿತಗಳು ಯಾವುದನ್ನ ಆಧರಿಸಿರುತ್ತೆ, ಉತ್ಪಾದಕ ಉತ್ಪಾದನೆಯನ್ನ ಯಾರಿಗೋಸ್ಕರ ಮಾಡ್ತಾನೆ, ಈ ಬೇಡಿಕೆ ಎನ್ನುವಂಥದ್ರಿಂದ ಬೆಲೆಗಳ ಏರಿಳಿತ ಉತ್ಪಾದನೆ ಕೂಡ ಹೇಗೆ ಬದಲಾವಣೆ ಆಗುತ್ತೆ ಅಂತ ನೋಡಿ. ಬೇಡಿಕೆ ಹೆಚ್ಚಾದಾಗೆ ಪೂರೈಕೆ ಏನಾಗುತ್ತೆ, ಹೆಚ್ಚಾಗುತ್ತೆ. ಅದಕ್ಕೆ ತಕ್ಕನಾಗಿ ಉತ್ಪಾದನೆ ಕೂಡ ಏನಾಗುತ್ತೆ, ಹೆಚ್ಚಾಗ್ತಾ ಹೋಗುತ್ತೆ. ಯಾವಾಗ ಬೇಡಿಕೆ ಕಡಿಮೆ ಆಗುತ್ತೋ ಆಗ ಇವು ಕೂಡ ಕಡಿಮೆ ಆಗ್ತಾ ಹೋಗ್ತವೆ. ಹಾಗಾಗಿ ಬೇಡಿಕೆ ಹೆಚ್ಚಾದಾಗೆ ಉತ್ಪಾದನೆಗಳು ಕೂಡ ಹೆಚ್ಚಾಗ್ತಾ ಹೋದಾಗೆ ಉದ್ಯೋಗಾವಕಾಶ ಸೃಷ್ಟಿ ಆಗ್ತವೆ ಅಲ್ವಾ? ಗೊತ್ತಾನೆ, ನಿರುದ್ಯೋಗ ಹೋಗ್ಲಾಡಿಸಲಾಗುತ್ತೆ, ಜೀವನ ಮಟ್ಟ ಸುಧಾರಣೆ ಆಗ್ತಾ ಹೋಗೋದಕ್ಕೆ ಅವಕಾಶ ಆಗ್ತಾ ಹೋಗುತ್ತೆ, ನಮ್ಮ ಬೇಕು ಬೇಡಗಳೆಲ್ಲ ಈಡೇರಿಕೆ ಆಗೋದಕ್ಕೆ ಅವಕಾಶಗಳು ಸಿಗ್ತಾ ಹೋಗೋದಕ್ಕೆ ನೋಡ್ತಾ ಹೋಗ್ಬೋದು. ಗೊತ್ತಾನೆ, ಆ ರೀತಿಯಲ್ಲಿ ಮುಂದುವರೆದಾಗಿರುವಂತಹ ಆರ್ಥಿಕ ಅಂಶಗಳು ಅಥವಾ ಆರ್ಥಿಕ ಮೂಲ ಪರಿಕಲ್ಪನೆಗಳಲ್ಲಿ ನಾವು ನೋಡ್ತಾ ಹೋಗುದು ಬೆಲೆ ಎನ್ನುವಂಥದ್ದು. ನೋಡಿ, ಬೆಲೆ ಅಂದ್ರೆ ಏನು? ಬೆಲೆ ಅಂದ್ರೆ ಹಣದ ರೂಪದಲ್ಲಿ ವ್ಯಕ್ತ ಆಗುವಂತ ಒಂದು ಮೌಲ್ಯ. ಯಾವುದಾದ್ರೂ ಒಂದು ವಸ್ತುವಿಗೆ ಯಾವ ರೂಪದಲ್ಲಿ ನಾವು ಮೌಲ್ಯವನ್ನು ಕಟ್ಟೋದು? ಹಣದ ರೂಪದಲ್ಲಿ. ನಮ್ಮ ಚಲಾವಣೆ ಇರುವಂತದ್ದು ಹಣ. ಹಾಗಾಗಿ ಆ ಒಂದು ಅಂಶವನ್ನು ಆಧಾರವಿಟ್ಟುಕೊಂಡೆ ನಾವು ಪ್ರತಿಯೊಂದು ಸರಕು, ಸೇವೆಗಳಿಗೆ, ವಸ್ತುಗಳಿಗೆ ಏನ್ ಕಟ್ತೀವಿ? ಮೌಲ್ಯವನ್ನ ಕಟ್ತೀವಿ ಅಂತ. ಹೌದಾನೆ? ಅದಕ್ಕೊಂದು ವ್ಯಾಲ್ಯೂ ಫಿಕ್ಸ್ ಮಾಡ್ತೀವಿ. ನೀವು ಕೂಡ ನೋಡಿರ್ತೀರಿ, ಯಾವ್ದಾದ್ರು ಕೂಡ ಚಪ್ಪಲ್ ಚೆನ್ನಾಗಿ ಕಂಡ್ರೆ, ಇಯರಿಂಗ್ಸ್ ಚೆನ್ನಾಗಿ ಕಂಡ್ರೆ, ಇಲ್ಲ ಹಾಕೊಂಡಿರುವಂತ ಬಟ್ಟೆ ಚೆನ್ನಾಗಿ ಕಂಡ್ರೆ, ನೀವು ಹೋಗೋರು ಏನಂತ ಕೇಳ್ತೀರಿ? ಇದು ತುಂಬಾ ಚೆನ್ನಾಗಿದೆ, ಎಲ್ಲಿ ತಗೊಂಡೆ, ಇದು ರೇಟ್ ಎಷ್ಟು ಅಂತ ಹೇಳೋದಾ? ಅದಕ್ಕೆ ಸುಲಭ. ಬೆಲೆನೇ ಇಲ್ಲಂಗಿದ್ರೆ, ಬೆಲೆನೇ ಇಲ್ಲ ಅನ್ನೋದಿದ್ರೆ ವಸ್ತುನ ಕೊಂಡ್ಕೊಳ್ಳೋಕೆ ಕಷ್ಟ ಆಗ್ತಿತ್ತು, ಗುರ್ಸೋದಕ್ಕೆ ಕಷ್ಟ ಆಗ್ತಿತ್ತು. ಇವತ್ತು ಬಂಗಾರ ಎನ್ನುವಂಥದ್ದು ಈ ವಸ್ತು ಒಂದು ಕಬ್ಬಿಣದ ವಸ್ತು ಇಷ್ಟು ದೊಡ್ಡ ತಗೊಂಡ್ರು ಕೂಡ ಕಬ್ಬಿಣದ ವಸ್ತು ಇಷ್ಟಕ್ಕೆ ಈ ಒಂದು ಬಂಗಾರದ ಈ ಚಿಕ್ಕ ವಸ್ತು ಈಕ್ವಲ್ ಅಲ್ಲ ಅಂತ ನೀವು ಹೇಳಿದ್ರೆ ಯಾವ ಆಧಾರದ ಮೇಲೆ ಅಲ್ಲ? ಅದರ ಬೆಲೆ. ಗೊತ್ತಾನೆ, ಒಂದು ಕೆಜಿ ಕಬ್ಬಿಣ ತುಕ್ಕೊಂಡು ಬರ್ತಾರಲ್ಲ, ತಕ್ಕಲಿರ್ತಾರಲ್ಲ, ಅದು ತಗೊಂಡ್ಬರ್ತೀವಿ ನಾವು. ನಿಮಗೆ ಕೇಳ್ತೀನಿ, ಇದು ಬೇಕು ಅಥವಾ ಇವತ್ತು ಚಿಕ್ಕ ರಿಂಗ್ ಬೇಕು ಅಂತ ನೀವು ಅದು ತಗೊಂಡ್ರಿ. ಯಾಕೆ? ಬೆಲೆ ಆಧಾರಿತವಾಗಿ, ತೂಕ ಆಧಾರಿತವಾಗಿ ತಗೊಂಡ್ರೆ ಅದೇ ಕಬ್ಬಿಣದಷ್ಟೇ ಬರುತ್ತೆ. ಹಾಗಾಗಿ ಬೆಲೆ ಅನ್ನುವಂಥದ್ದು ಸುಲಭೀಕರಣಗೊಳಿಸುತ್ತೆ ನಮಗೆ ಕೊಂಡ್ಕೊಳ್ಳೋದಿಕ್ಕೆ, ಮಾರಾಟ ಮಾಡ್ಕೊಳ್ಳೋಕೆ, ವಿಕ್ರಯ ಮಾಡ್ಕೊಳ್ಳೋದಿಕ್ಕೆ, ಎಕ್ಸ್ಚೇಂಜ್ ಮಾಡ್ಕೊಳ್ಳೋದಕ್ಕೋಸ್ಕರ ನಮಗೆ ಸಹಕಾರ ಆಗುತ್ತೆ. ನಾವು ನೋಡ್ತಾ ಹೋದ್ವಿ ಬೆಲೆ ಅನ್ನುವಂಥದ್ದು ಯಾವ್ಯಾವ ರೂಪದಲ್ಲೆಲ್ಲ ಬಳಕೆಗೆ ಆಗುತ್ತೆ. ನೋಡಿ, ಬೇಡಿಕೆಗೂ ಬೆಲೆಗೂ ಸಂಬಂಧ ಇದೆಯಾ? ಸಂಬಂಧ ಇದೆ. ನೀವು ಏನಾದ್ರು ಕೂಡ ಮಾರ್ಕೆಟ್ ಅಲ್ಲಿ ಹೋದ್ರೆ ಯಾವ ವಸ್ತುವನ್ನು ತಗೋಬೇಕು ಅಂತೇಳಿ ಇಚ್ಛೆ ವ್ಯಕ್ತಪಡಿಸ್ತೀರಾ? ಯಾವ ವಸ್ತುವಿನ ಬೆಲೆ ಕಡಿಮೆ ಇರುತ್ತೋ ಅವುಗಳನ್ನೇ ಕೊಂಡ್ಕೊಳ್ಳಕ್ಕೆ ಮುಂದಾಗೋದು. ಆಗ ಬೇಡಿಕೆ ಡಿಪೆಂಡ್ ಆಗುತ್ತೆ ಯಾವ್ದ್ರ ಮೇಲೆ? ಬೆಲೆಗಳ ಮೇಲೆ ಅಂತೇಳಿ ಕನ್ಸಿಡರ್ ಬರ್ತೀವಿ. ಹಾಗಾಗಿ ಬೇಡಿಕೆಗಳು ಹೆಚ್ಚಾದಾಗೆ ಬೆಲೆನೂ ಕೂಡ ಏನಾಗುತ್ತೆ? ಹೆಚ್ಚಾಗ್ತಾ ಹೋಗುತ್ತೆ. ಬೇಡಿಕೆ ಕಡಿಮೆ ಆದಾಗ ಬೆಲೆನೂ ಕೂಡ ಏನಾಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ಹಾಗಾಗಿ ಸಂಬಂಧ ಇದೆ. ಪ್ಲಸ್ ಹಾಗೆ ಉತ್ಪಾದನೆ ಮೇಲೂ ಕೂಡ ಪ್ರಭಾವ ಇರುತ್ತೆ. ಒಬ್ಬ ಉತ್ಪಾದಕ ಯಾವ ವಸ್ತುವನ್ನು ಉತ್ಪಾದನೆ ಮಾಡಕ್ ಮುಂದಾಗ್ತಾನೆ, ನೀವು ಕೂಡ ಯಾವ್ದಾದ್ರು ಒಂದು ಫ್ಯಾಕ್ಟರಿ ತೆರೆಯೋದಕ್ಕೆ ಅವಕಾಶ ಕೊಟ್ರೆ ಯಾವ ವಸ್ತುವನ್ನ ಉತ್ಪಾದಿಸೋದಕ್ಕೆ ನೀವು ಕೂಡ ಮುಂದಾಗ್ತೀರಾ? ಈಗೆಲ್ಲ ಗದ್ದೆಯವರೆಲ್ಲ ಅಡಿಕೆ ತೋಟ ಮಾಡ್ತಾರಲ್ಲ, ಯಾಕೆ? ಅಡಿಕೆಗೆ ಬೆಲೆ ಜಾಸ್ತಿ ಇದೆ ಅನ್ನೋ ಕಾರಣಕ್ಕೆ ಗದ್ದೆಗಳಿರುವಂತದ್ದೆಲ್ಲ ನಾವು ಅಡಿಕೆ ತೋಟ ಮಾಡ್ಕೊಂಡು ಹೋಗ್ತಾರೆ. ಹಾಗಾಗಿ ಉತ್ಪಾದನೆ ತಿನ್ನೋದಕ್ಕೆ ಪ್ರತಿಯೊಬ್ಬರಿಗೂ ಅಕ್ಕಿ ಬೇಕೇ ಬೇಕಿದ್ರು ಕೂಡ ನಾವು ಮುಂದಾಗ್ತದೆ ಅಡಿಕೆ ಬೆಳೆಯೋದಕ್ಕೆ. ಯಾಕೆ ಅಂತ ಹೇಳಿದ್ರೆ ಬೆಲೆ ಜಾಸ್ತಿ ಇದೆ ಅಂತ. ಹಾಗೆ ಪ್ರತಿಯೊಬ್ಬ ಉತ್ಪಾದನೆ ಕೂಡ ಬೆಲೆಯನ್ನು ಆಧರಿಸ್ಬಿಟ್ಟು ಅವನು ಕೂಡ ವಸ್ತುಗಳನ್ನು ಉತ್ಪಾದನೆ ಮಾಡ್ತಾ ಹೋಗ್ತಾನೆ. ಯಾವ್ದು ಮಾರ್ಕೆಟ್ ಅಲ್ಲಿ ಒಳ್ಳೆ ಬೆಲೆ ಇರುತ್ತೋ, ಬೇಡಿಕೆ ಇರುತ್ತೋ ಅದೇ ವಸ್ತುನ ಉತ್ಪಾದನೆ ಮಾಡ್ತಾ ಹೋಗ್ತಾನೆ. ಕಲಿತಾ ಹೋಗ್ತಾನೆ.
ಸರ್ ಹಾಗಾದ್ರೆ ಬೆಲೆ ಎನ್ನುವಂಥದ್ದು ನಮ್ಮ ಜೀವನದಲ್ಲಿ ಆರ್ಥಿಕ ಜೀವನದಲ್ಲಿ ಎಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುತ್ತೆ? ನಾವು ವಸ್ತುಗಳ ಬೆಲೆಗಳೆಲ್ಲವೂ ಕೂಡ ದಿನ ದಿನಕ್ಕೆ ಹೆಚ್ಚಾಗ್ತಲೇ ಹೋದ್ರೆ ನಮ್ಮ ಜೀವನ ಮಟ್ಟ ಹೆಂಗಿರುತ್ತೆ? ಕ್ಲಿಷ್ಟಕರ ಆಗ್ತಾ ಹೋಗುತ್ತೆ. ಎಲ್ಲಾ ಬೆಲೆಗಳು ಕೂಡ ಗಗನಕ್ಕೇರಿವೆ ಅನ್ನುವಂತ ಸ್ಟೇಟ್ಮೆಂಟ್ ಎಲ್ಲ ನೋಡ್ಬಿಟ್ರೆ ಏನಾಗುತ್ತೆ? ಇವತ್ತು ಒಂದು ಕೆಜಿ ಅಕ್ಕಿ ಬೆಲೆ ಎಷ್ಟಿದೆ? ಎಲ್ಲರ ನಾಳೆ 120 ಆದ್ರೆ ಕೊಂಡ್ಕೊಳ್ಳೋದಕ್ಕೆ ಕಷ್ಟ. ಹಿಂಗೆ ಪ್ರತಿಯೊಂದು ತರಕಾರಿ ಧಾನ್ಯಗಳ ಬೆಲೆಗಳು ಕೂಡ ಹೆಚ್ಚಳ ಆಗ್ತಾ ಹೋಗ್ಬಿಟ್ರೆ ಜೀವನ ಮಟ್ಟ ಕಷ್ಟ ಆಗುತ್ತೆ. ಬೆಲೆಗಳು ಹೆಚ್ಚಳ ಆಗೋದ್ರೆ ಆಟೋಮೆಟಿಕಲಿ ನಾವು ಬಳಸುವಂತ ಆದಾಯ ಕೂಡ ಏನಾಗ್ಬೇಕು? ಹೆಚ್ಚಾಗ್ಬೇಕು. ಸಂಭಾವನೆಗಳು ಕೂಲಿಗಳು ಕೂಡ ಏನಾಗ್ಬೇಕು? ಹೆಚ್ಚಳ ಆಗ್ಬೇಕಾಗಿ ಬರುತ್ತೆ. ಅವು ಹೆಚ್ಚಳ ಆಗಲೇ ಇದ್ರೆ ನಮ್ಮ ಜೀವನ ಕಷ್ಟ ಆಗುತ್ತೆ, ಬಡತನ ಜಾಸ್ತಿ ಆಗ್ತಾ ಹೋಗುತ್ತೆ, ನಿರುದ್ಯೋಗ ಸಮಸ್ಯೆಗಳು ಕಾಡ್ತಾ ಹೋಗ್ತವೆ ಅಂತ ಹೇಳ್ತಾ ಹೋಗ್ತೀವಿ. ಹೌದಾ? ಈಗ ನಮ್ಮ ಜೀವನ ಶೈಲಿ ಮೇಲೆ, ಜೀವನ ಮಟ್ಟದ ಮೇಲೆ ಕೂಡ ಬೆಲೆಗಳು ಪ್ರಭಾವವನ್ನ ಬೀರ್ತಾ ಹೋಗ್ತಿದ್ದಾವೆ ಅಂತ ಕರೀತಾವೆ. ನೀವೆಲ್ಲ ನಿಮ್ಮ ಪೇರೆಂಟ್ಸ್ ಗಳ ಜೊತೆಗೆ ಸತ್ಯಗಳಿಗೆ ಮಾರ್ಕೆಟ್ಗೆ ಹೋದಾಗ ಅಲ್ಲಿ ಏನಾದ್ರು ಕೊಂಡ್ಕೊಳಕ್ ಹೋದ್ರೆ ನಿಮ್ಮ ಪೇರೆಂಟ್ಸ್ ಅವ್ರ ಮಾರಾಟಗಾರರ ಜೊತೆಗೆ ಮಾತಾಡ್ಬೇಕಾದ್ರೆ ಹೆಂಗ್ ಕೊಂಡ್ಕೊಳ್ತಾರೆ ಅಂತ ನೋಡಿರ್ತೀರಲ್ವಾ? ಹೆಂಗ್ ಕೊಂಡ್ಕೊಳ್ತಾರೆ? ಅವ್ರ ಕೆಜಿ 40 ರೂಪಾಯಿ ಅಂದ್ರೆ ನಿಮ್ಮ ಪೇರೆಂಟ್ಸ್ ಕೇಳೋದು 35 ರೂಪಾಯಿ ಕೇಳ್ತಾ ಹೋಗ್ತಾರೆ, ಬಾರ್ಗೇನ್ ಮಾಡ್ತಾ ಹೋಗ್ತಾರೆ. ಹೌದಾ? ಜೊತೆ ಚೌಕಾಸಿ ಅಂತ ಕರೀತಿರಲ್ಲ, ಆ ರೀತಿ ಚೌಕಾಸಿ ಮಾಡೋದೇ ಜಾಸ್ತಿ ಮಾಡೋದು, ಹೇಗಾದ್ರೂ ಮಾಡಿ ಉಳಿಸ್ಕೊಳ್ಳೋಣ ಅನ್ನುವಂತಾರೆ. ಹಾಗಾಗಿ ಬೆಲೆಗಳು ಎನ್ನುವಂಥದ್ದು ನಮ್ಮ ಜೀವನ ಶೈಲಿ, ಜೀವನ ಮಟ್ಟದ ಮೇಲೂ ಕೂಡ ಅತಿ ಹೆಚ್ಚು ಪ್ರಭಾವವನ್ನ ಬೀರ್ತಾ ಹೋಗುತ್ತೆ ಅಂತಲೇ ಕರೀತಾರೆ. ನೆಕ್ಸ್ಟ್ ಮುಂದುವರೆದಿರುವಂಥದ್ದು ಲಾಭ. ಅತಿ ಪ್ರಮುಖವಾಗಿರುವಂತಹ ಅರ್ಥಶಾಸ್ತ್ರದ ಒಂದು ಪರಿಕಲ್ಪನೆ ಲಾಭ. ಹೌದಾ? ಪ್ರತಿಯೊಬ್ಬ ಉತ್ಪಾದಕನು ಕೂಡ ಉತ್ಪಾದನೆ ಯಾಕೆ ಮಾಡ್ತಾನೆ? ಎರಡು ಉದ್ದೇಶ. ಒಂದು ಸಾಮಾಜಿಕ ಸೇವೆಯಾಗಿ ಜನರಿಗೆ ವಸ್ತುಗಳನ್ನು ತಲುಪಿಸಬೇಕು ಅನ್ನುವಂತ ಉದ್ದೇಶ. ಆರ್ಥಿಕ ಉದ್ದೇಶವಾಗಿ ನಾನು ಲಾಭ ಮಾಡಬೇಕು ಅಂತೇಳಿ ಉತ್ಪಾದನೆ ಕೈಗೊಳ್ಳುವುದು. ಹೌದಿಲ್ಲ? ಎಲ್ಲರೂ ಕೂಡ ಪ್ರತಿಯೊಬ್ಬ ಉತ್ಪಾದಕರು ಕೂಡ ಕೆಲಸ ಮಾಡೋದು, ವಸ್ತು ಉತ್ಪಾದನೆ ಮಾಡೋದು ಲಾಭಕ್ಕೋಸ್ಕರ. ಆ ಲಾಭ ಹೇಗಿರ್ಬೇಕು? ಹೇಗಿರ್ಬೇಕು ಲಾಭ? ನ್ಯಾಯಯುತವಾಗಿರುವಂತ ರೀತಿಯಲ್ಲಿ ಇರಬೇಕು ಅಂತ ಹೇಳಿ ಕರೀತಾರೆ. ನೋಡಿ, ಇದ್ರ ಮೇಲೆ ಒಂದು ಬೆಲೆ ಇದೆ, ಇದ್ರ ಮೇಲೊಂದು ಬೆಲೆ ಇರುವಂತದ್ದು. ಎಷ್ಟಿದೆ ಇದ್ರ ಮೇಲೆ ಬೆಲೆ? 129 ರೂಪಾಯಿ ಇದೆ. ಸರಿನಾ? ನಾನು ಇದನ್ನ ನಿಮಗೆ ಮಾರಾಟ ಕೊಡ್ತೀನಿ, ತಗೋಬೇಕು. ನಾನು ಹೇಳಿದ್ದೀನಿ 150 ರೂಪಾಯಿ ಅಂತ. ತಗೊಳ್ತೀರಾ? ಯಾಕೆ ಬರ್ದಿದ್ರೆ ನಾನು ಕೂಡ 150 ರೂಪಾಯಿ. ಯಾರು ಬರ್ತಾರೋ ನನಗೆ ಗೊತ್ತು, ಯಾರು ಬರ್ತಾರೋ ನನಗೆ ಗೊತ್ತಿಲ್ಲ. ನಾನು ಕೊಡೋದೇ 150 ರೂಪಾಯಿ. ಸರಿನಾ? ನೀವು ಇದು ವಿರೋಧಿಸಬಹುದಾ? ಯಾಕೆ? 29 ರೂಪಾಯಿ ಅಂತ ಹೇಳಿ ಬರ್ದಿರೋದು MRP. ಸರ್ಕಾರ ಇದನ್ನ ಐಡೆಂಟಿಫೈ ಮಾಡಿಕೊಂಡು ಭಾರತದ ಮಾನಕ ಸಂಸ್ಥೆ ಅಡಿಯಲ್ಲಿ ದೃಢೀಕರಣ ಮಾಡಿಕೊಂಡು ಇದಕ್ಕೊಂದು ಲೀಟರ್ ಇಷ್ಟು ಬೆಲೆ ಅಂತ ನಿಗದಿಗೊಳಿಸಿದೆ. ಮ್ಯಾಕ್ಸಿಮಮ್ ರಿಟೇಲ್ ಪ್ರೈಸ್, ಗರಿಷ್ಠ ಮಾರಾಟದ ಬೆಲೆ ಅಂತ ಹೇಳಿ ನಿಗದಿಪಡಿಸಿರೋದು 129 ರೂಪಾಯಿ. ಅಷ್ಟೊಳಗೆ ಬೇಕಾದ್ರೆ ನೀನು ಎಷ್ಟು ಕರ ಮಾರ್ಕೋ, ಗರಿಷ್ಠವಾಗಿ ಮಾರ್ಬೇಕಾದ್ರೆ ಎಷ್ಟು ಬೆಲೆ? 129 ರೂಪಾಯಿಗಿಂತ 1 ರೂಪಾಯಿ ಹೆಚ್ಚಿಗೆ ಕೂಡ ನೀನು ಹೇಳಂಗಿಲ್ಲ. ಹೇಳಿದ್ರೆ ನನ್ನ ಮೇಲೆ ಬೇಕಾದ್ರೆ ಕನ್ಸ್ಯೂಮರ್ ಕೋರ್ಟ್ ಅಲ್ಲಿ ಕೇಸ್ ಹಾಕೋಬಹುದಾಗುತ್ತೆ. ಹಾಕೋಬಹುತ್ತಾ? ಇದನ್ನ ಆಧಾರವಾಗಿ ಇಟ್ಕೊಂಡು ಹಾಕೋದು. ಕಡಿಮೆ ಹೇಳಿ 127 ಹೇಳಿ, ಯಾರು ತೊಂದರೆ ಕೊಡ. 120 ರೂಪಾಯಿ ಮಾರ, ತೊಂದರೆ ಇಲ್ಲ. ಆದ್ರೆ ನೀನ್ ಇದಕ್ಕಿಂತ ಹೆಚ್ಚಿಗೆ ಮಾರಂಗಿಲ್ಲ ಅಂತಲೇ ಹೇಳ್ತಾರೆ. ಹಾಗಾದ್ರೆ 129 ರೂಪಾಯಿ ಅಂದಾಗ ಆ ಮಾರಾಟಗಾರನ, ಉತ್ಪಾದಕನ ಲಾಭನೂ ಕೂಡ ಅದ್ರಲ್ಲಿ ಸೇರಿರುತ್ತಾ ಇಲ್ಲೋ? ಸೇರಿರ್ಲೇಬೇಕು. ಆಗ ಲಾಭ ಅಂದ್ರೆ ಏನು? 129 ರೂಪಾಯಿದಲ್ಲಿ ಅದ ಅಮೌಂಟ್ ಕೂಡ ಸೇರಿರುತ್ತದೆ. ಲಾಭ ಅಂದ್ರೆ ಏನು? ಏನ್ ಲಾಭ? ಇವತ್ತು ವಸ್ತು ಕಣ್ಣಿಗೆ ಕಾಣ್ತಾ ಇರುವಂತ ಆಯಿಲ್ ಪ್ಯಾಕೆಟ್ ಆಯಿಲ್ ಇದೆ, ಇದನ್ನ ಉತ್ಪಾದನೆ ಮಾಡಿ ಈ ಪ್ಯಾಕೆಟ್ ತುಂಬಿಸಿ ಮಾರ್ಕೆಟ್ ರೆಡಿ ಮಾಡೋದಕ್ಕೋಸ್ಕರವಾಗಿ, ಏನ್ ತಯಾರು ಮಾಡೋದಕ್ಕೋಸ್ಕರವಾಗಿ ಉತ್ಪಾದಕ ಖರ್ಚು ಮಾಡಿರ್ತಾನೋ ಅದನ್ನ ಮುರಿದು ಉಳಿದಿರುವಂತ ಪ್ರತಿಫಲ ಏನ್ ಬಯಸ್ತಾರಲ್ಲ ಅವನು, ಇಷ್ಟೆಲ್ಲ ನಾನು ಕಷ್ಟಪಟ್ಟು ಇದನ್ನೆಲ್ಲ ರೆಡಿ ಮಾಡಿ ಮಾರಾಟಕ್ಕೋಸ್ಕರ ಸಿದ್ಧಪಡಿಸಿಕೊಡ್ತಾ ಇದೆಯಲ್ಲ, ನನಗಂಗ ಪ್ರತಿಫಲ, ನನಗೇನ್ ಬೇಕು? ಲಾಭ. ಹೌದಾ? ನನಗೆ ಪಡ್ಕೊಳ್ತಕ್ಕಂಥ ಪ್ರತಿಫಲ ಅಂತ ಹೇಳಿರುತ್ತಲ್ಲ, 129 ರೂಪಾಯಿ ಒಳಗೆ ಇದನ್ನ ಉತ್ಪಾದನೆ ಮಾಡೋದಕ್ಕೆ ಎಷ್ಟು ಖರ್ಚಾಗಿದೆಯೋ ಅಷ್ಟನ್ನ ಕಟ್ ಮಾಡಿ
ಉಳಿದಿರುವಂತ ಹಣ ಏನ್ ಬರುತ್ತಲ್ಲ ಅದೇ ಲಾಭ ಅಂತ ಹೇಳಿ ಕರೀತಾ ಹೋಗ್ಬೋದು. ಅದು ಉತ್ಪಾದಕನಿಗಾಗಿರ್ಬೋದು, ಸಾಗಣೆದಾರನಿಗಾಗಿರ್ಬೋದು, ಮಾರಾಟಗಾರನಿಗೆ ಆಗಿರ್ಬೋದು, ಅವರೆಲ್ಲರಿಗೂ ಕೂಡ ಇದೇ ಅರ್ಥದಲ್ಲೇ ಬರುತ್ತೆ. ಉತ್ಪಾದಕ ಇನ್ಯಾರಿಗೋ ಲಂಸಮ್ ಆಗಿ 80 ರೂಪಾಯಿಗೂ 100 ರೂಪಾಯಿಗೂ ಮಾರ್ತಾನೆ. ಅವನು ಬಹಳಷ್ಟು ಲೋಡ್ ಗಡ್ಡೆ ತಗೊಂಡ್ರೆ ಇನ್ಯಾರಿಗೋ ಒಬ್ಬರಿಗೆ 110 ರೂಪಾಯಿ ಪ್ಯಾಕೆಟ್ ನಾಗ ಮಾರ್ಬೋದು. ಇನ್ಯಾರು ನಿಮ್ಮೂರಲ್ಲಿ ಅಂಗಡಿಯವರು ಇದನ್ನ 125 ರೂಪಾಯಿ ತಗೋಬರ್ಬೋದು. ಅವರು 4 ರೂಪಾಯಿ ಲಾಭ ಇಟ್ಟು ನಿಮಗೆ 129 ರೂಪಾಯಿ ಲಾಭ ಇಟ್ಟು ಮಾರ್ತಾರೆ. ಅಂದ್ರೆ ಮಾರಾಟ ಮಾಡೋ 4 ರೂಪಾಯಿ ಲಾಭ, ಹಿಂಗಿನ್ನ 5 ರೂಪಾಯಿ ಲಾಭ, ಅದರಿಂದ 10 ರೂಪಾಯಿ ಲಾಭ, ಈ ರೀತಿ ಪಡ್ಕೊಳ್ತಾ ಹೋಗುತ್ತದೆ. ಹಿಂಗೆ ಪ್ರತಿಯೊಬ್ಬರು ಕೂಡ ಲಾಭಾಂಶವನ್ನು ಇಟ್ಕೊಂಡೆ ಮಾರಾಟ ಮಾಡ್ತಾರೆ. ಆದ್ರೆ ಆ ಲಾಭ ಎನ್ನುವುದು ಏನಾಗಬಾರ್ದು, ಅನ್ಯಾಯಯುತವಾಗಿ ಆಗಿರ್ಬೋದು, ತುಂಬಾ ದೀರ್ಘ ಪ್ರಮಾಣದಲ್ಲಿರುವಂತಹ ಹಣವನ್ನು ಬಯಸೋ ತರ ಇರಬಾರ್ದು. 50 ರೂಪಾಯಿ ಖರ್ಚು ಮಾಡಿ ವಸ್ತು ತಯಾರು ಮಾಡಿ ಅವನ 150 ರೂಪಾಯಿ ಮಾರ್ತಾ ಇದ್ರೆ ಸರಿಯಾದ ಲಾಭ ಆಗುತ್ತಾ? ಈ ವಸ್ತು ತಯಾರು ಮಾಡಕ್, ಪೆನ್ ತಯಾರು ಮಾಡಕ್ 50 ಪೈಸೆ ಖರ್ಚಾಗುತ್ತೆ ಎಂದು ಈ ಪೆನ್ ಅನ್ನ 10 ರೂಪಾಯಿ ಮಾರಾಟ ಮಾಡಿದ್ರೆ 50 ಪೈಸೆ ಖರ್ಚು ಮಾಡಿ ತಯಾರು ಮಾಡಿರ್ತಕ್ಕಂಥ ಪೆನ್ನಿಗೆ 9 ರೂಪಾಯಿ ಲಾಭ ಇಟ್ಟು ಮಾಡಿದ್ರೆ ಅದನ್ನ ಸರಿ ಅಂತ ಅರ್ಥಶಾಸ್ತ್ರೀಯವಾಗಿ ಕರೆಯೋಕೆ ಸಾಧ್ಯ ಇದೆ. ಹೌದಾ? ಈ ರೀತಿ ಲಾಭ ಎನ್ನುವುದು ಕೂಡ ಪ್ರಮುಖವಾಗಿ ಇರ್ತಕ್ಕಂಥ ರೀತಿಯಲ್ಲಿ ಭಾಗವಹಿಸುತ್ತೆ. ಹೀಗೆ ಏನಾದ್ರು ಕೂಡ ವ್ಯಾಪಾರಸ್ಥ ಅಥವಾ ಮಾರಾಟಗಾರ ಅತಿ ಹೆಚ್ಚು ಲಾಭದ ದಾಹಕ್ಕೆ ಹೋದ್ರೆ ಇವರ ವ್ಯತ್ಯಾಸ ಸ್ಟಾರ್ಟ್ ಆಗುತ್ತೆ. ಯಾವ್ದಾದ್ರು ಒಂದು ವಸ್ತುವಿನ ಲಾಭದ ದಾಹವನ್ನು ಹೆಚ್ಚಿಗೆ ಮಾಡ್ತಾ ಹೋದ್ರೆ ಆಟೋಮೆಟಿಕ್ ಆ ವಸ್ತುವಿನ ಬೇಡಿಕೆ ಕುಸಿತ ಹೋಗುತ್ತೆ. ಒಳಗೆ ಯಾರು ಕೂಡ ಸುಮ್ನೆ ಅದಿಲ್ಲ ನೋಡಿ, ಇದೇ ಇಷ್ಟೇ ವಸ್ತು ಇದೆ, ಅದಕ್ಕೆ ಕೆಲವರು ಇಷ್ಟೇ ಹೇಳ್ತಾರೆ, ಬೇಡ 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 ಇದೇ ಇರಲಿ ಅಂತಾರೆ. ಎಲ್ಲರೂ ಕೂಡ ಬೇರೆ ವಸ್ತು ಕಡೆಗೆ ಹೋದಾಗ ಆ ವಸ್ತುವಿನ ಬೇಡಿಕೆ ಕುಸಿತ ಉಂಟಾಗ್ತಾ ಹೋಗುತ್ತೆ. ಆಟೋಮೆಟಿಕ್ ಆಗಿ ಉತ್ಪಾದನೆ ಮೇಲೆ ಪ್ರಭಾವ ಬಿದ್ದೇ ಬೀರುತ್ತೆ, ಪೂರೈಕೆ ಮೇಲೆ ಕೂಡ ಪ್ರಭಾವ ಉಂಟಾಗ್ತಲೇ ಹೋಗುತ್ತೆ. ಹೇಗೆ ಮತ್ತೆ ಈ ಲಾಭ ಎನ್ನುವಂತ ನಮ್ಮ ಜೀವನ ಮಟ್ಟದ ಮೇಲೂ ಕೂಡ ಪ್ರಭಾವವನ್ನ ಬೀರ್ತಾರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಮುಂದುವರೆದಾಗಿರುವಂತ ಅರ್ಥಶಾಸ್ತ್ರ ಮತ್ತೊಂದು ಅಂಶ ಸಹಕಾರ. ಸಹಕಾರ ನೋಡಿ, ಇಲ್ಲಿ ಎಲ್ಲರ ಜೊತೆಗಿರುವಂತ ಒಟ್ಟಾರೆ ಆಗಿರುವಂತ ಪ್ರಕ್ರಿಯೆಯನ್ನು ಸಹಕಾರ ಅಂತ ಹೇಳಿ ಕರೀತಾರೆ. ಕೋಆರ್ಡಿನೇಷನ್ ಅಂತ ಹೇಳಿ ಕರೆಯುವುದು. ಯಾವ್ಯಾವ ನಡುವೆ? ಇಲ್ಲಿ ಉತ್ಪಾದಕ ಆಗಿರ್ಬೋದು, ಅಂಗಡಿ ಇಟ್ಕೊಂಡು ಮಾರಾಟ ಮಾಡೋ ಚಿಲ್ಲರೆ ವ್ಯಾಪಾರಿ ಆಗಿರ್ಬೋದು, ಬೃಹತ್ ಮಟ್ಟದಲ್ಲಿ ಕೊಂಡ್ಕೊಂಡು ಬರುವಂತ ಸಗಟು ವ್ಯಾಪಾರಿನೇ ಆಗಿರ್ಬೋದು, ಅಲ್ಲಿಂದ ಇಲ್ಲಿ ತಗೊಂಡ್ ಕೊಡುವಂತ ಸಾಗಾಣಿಕೆದಾರನೇ ಆಗಿರ್ಬೋದು, ಕೊನೆಗೆ ಆ ವಸ್ತು ಬಂದು ಸೇರುವಂತ ಯಾರು? ಗ್ರಾಹಕ ಅಥವಾ ಬಳಕೆದಾರನೂ ಆಗಿರ್ಬೋದು. ಇವರೆಲ್ಲರ ನಡುವೆ ಏನಿರಬೇಕು? ಸಹಕಾರ ಎನ್ನುವಂಥದ್ದು ಇರುತ್ತೆ. ಹಾಗೆ ಇವುಗಳಿಗೆ ಬಂದ್ರೆ ಪರಿಕಲ್ಪನೆಗಳಿಗೆ ಬಂದ್ರು ಬೇಡಿಕೆ, ಪೂರೈಕೆ, ಉತ್ಪಾದನೆ, ಲಾಭ, ಬೆಲೆ ಇವುಗಳ ನಡುವೆ ಕೂಡ ಏನಿರ್ಬೇಕು? ಸಹಕಾರ ಇರಬೇಕಾಗುತ್ತೆ. ಒಂದು ವೇರಿಯೇಷನ್ ಆಯ್ತು ಅಂದ್ರೆ ಆಟೋಮೆಟಿಕಲಿ ಉಳಿದವು ಕೂಡ ವೇರಿಯೇಷನ್ ಆಗ್ತಾ ವ್ಯತ್ಯಾಸ ಆಗುತ್ತೆ. ಬೇಡಿಕೆ ಹೆಚ್ಚಾದ್ರೆ ಬೆಲೆ ಹೆಚ್ಚಾಗುತ್ತೆ, ಬೇಡಿಕೆ ಕುಸಿತಾರೆ ಬೆಲೆನೂ ಕುಸಿತ ಹೋಗುತ್ತೆ ಅಂತ ಹೇಳಿ ನೋಡ್ತಾ. ಹಾಗಾಗಿ ಇಲ್ಲಿ ಒಂದು ತತ್ವವನ್ನ ಪ್ರತಿಪಾದನೆ ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಕರೀತಾರೆ. ಸಹಕಾರ ಎನ್ನುವಂಥದ್ದು ಈ ಅರ್ಥಶಾಸ್ತ್ರದಲ್ಲಿ ಈ ಪರಿಕಲ್ಪನೆಗಳು ಹೇಗಿರ್ಬೇಕಪ್ಪ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಎನ್ನುವಂಥವನು ಅಥವಾ ಪ್ರತಿಯೊಬ್ಬರಿಗಾಗಿ ಎಲ್ಲರೂ, ಪ್ರತಿಯೊಬ್ಬನಿಗಾಗಿ ಎಲ್ಲರೂ ಅಂತ ಹೇಳಿ, ಹಾಗೆ ಎಲ್ಲರೂ ಪ್ರತಿಯೊಬ್ಬನಿಗಾಗಿ ಎನ್ನುವಂತ ತತ್ವದ ಅಡಿ. ಒಬ್ಬ ಇದ್ದಾನೆ ಅಂತ ಹೇಳಿದ್ರೆ ಅವನಿಗೋಸ್ಕರ ಎಲ್ಲರೂ ಕೂಡ ಕೆಲಸ ಮಾಡಬೇಕು ಅಂತ ಹೇಳಿ, ಹಾಗೆ ಎಲ್ಲರಿಗೋಸ್ಕರ ಅವನೊಬ್ಬನು ಕೂಡ ಕೆಲಸ ಮಾಡಬೇಕು ಅನ್ನುವಂತ ದೃಷ್ಟಿಕೋನದ ಸಹಕಾರ. ಇದನ್ನೇ ಹೊಂದಾಣಿಕೆ ಅಂತ ಕರೀತಾರೆ. ಕೈ ಬಿಡಂಗಿಲ್ಲ ಯಾರನ್ನು ಅಂತ ಹೇಳಿ, ಹಾಗೆ ಯಾವ ಅಂಶನೂ ಕೈ ಬಿಡಂಗಿಲ್ಲ. ಹಾಗೆ ಉತ್ಪಾದಕನಿಂದ ಹೇಳ್ಬಿಟ್ಟು ಗ್ರಾಹಕನವರೆಗೂ ಯಾರನ್ನೂ ಬಿಡಂಗಿಲ್ಲ. ಅಲ್ಲಿ ಲಾರಿ ಡ್ರೈವರ್ ಆಗಿರ್ಬೋದು, ಸಾಗಾಣಿಕೆದಾರ ಆಗಿರ್ಬೋದು, ಮೂಟೆ ಹೊರ ಕೂಲಿ ಕಾರ್ಮಿಕ ಆಗಿರ್ಬೋದು, ಮಾರಾಟ ಮಾಡೋ ಮಾರಾಟಗಾರ ಆಗಿರ್ಬೋದು, ಚಿಲ್ಲರೆ ವ್ಯಾಪಾರಿ ಆಗಿರ್ಬೋದು, ಉತ್ಪಾದಕ ಆಗಿರ್ಬೋದು, ಕೊನೆಗೆ ಗ್ರಾಹಕನಾಗೂ ಕೂಡ ಆಗಿರ್ಬೋದು. ಇವರೆಲ್ಲರ ನಡುವೆ ಏನಿರಬೇಕು? ಸಹಕಾರದ ಮನೋಭಾವನೆ. ಪ್ರತಿಯೊಬ್ಬರನ್ನು ಪ್ರಾಮುಖ್ಯತೆಯಿಂದ ಕಾಣಬೇಕು ಅಂತೇಳಿ ಅದರ ಅರ್ಥ ಇರಬೇಕು. ಓಕೆನಾ? ನೆಕ್ಸ್ಟ್ ಮುಂದುವರೆದಾಗಿರುವಂತದ್ದು ರಾಷ್ಟ್ರೀಯ ಆದಾಯ ಅಥವಾ ರಾಷ್ಟ್ರೀಯ ವರಮಾನ ಅಂತ ಹೇಳ್ತಾರೆ. ಏನು ರಾಷ್ಟ್ರೀಯ ಆದಾಯ ಇದೆ? ಒಂದು ರಾಷ್ಟ್ರವು ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಿದ ಒಟ್ಟು ಸರಕು ಸೇವೆಗಳ ಮೊತ್ತವನ್ನು ರಾಷ್ಟ್ರೀಯ ವರಮಾನ ಎನ್ನುವರು. ಗುಡ್, ರಿಪೀಟ್. ಒಂದು ರಾಷ್ಟ್ರವು ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಿದ ಒಟ್ಟು ಸರಕು ಸೇವೆಗಳ ಮೊತ್ತವನ್ನು ರಾಷ್ಟ್ರೀಯ ವರಮಾನ ಎನ್ನುವರು. ನೋಡ್ತಾ ಹೋಗ್ತೀವಿ. ಎಷ್ಟು ವರ್ಷದಲ್ಲಿ? ಒಂದು ವರ್ಷದಲ್ಲಿ. ಎಷ್ಟು ದೇಶಗಳಲ್ಲಿ? ಒಂದು ದೇಶ ಅಥವಾ ಒಂದು ರಾಷ್ಟ್ರದಲ್ಲಿ. ಏನು ತಗೊಳ್ತೀವಿ? ಉತ್ಪಾದನೆ ಆಗಿರುವಂತಹ ಎಲ್ಲ
ಸರಕು ಮತ್ತು ಸೇವೆಗಳ ಒಟ್ಟು ಮೊತ್ತ ಅಥವಾ ಮೌಲ್ಯವನ್ನು ಪರಿಗಣಿಸುವುದು, ಅದನ್ನೇ ನಾವು ಏನಂತ ಕರಿತೀವಿ? ರಾಷ್ಟ್ರೀಯ ಆದಾಯ. ಎಲ್ಲಾ ಸರಕು ಸೇವೆಗಳು ಅಂತ ಹೇಳಿ ಕರೆಯೋದು. ಅರ್ಥಶಾಸ್ತ್ರದ 3 ವಲಯಗಳಿವೆ. ಅರ್ಥಶಾಸ್ತ್ರದ 3 ವಲಯಗಳು ಯಾವಪ್ಪ ಅಂತ ಹೇಳಿದ್ರೆ ಕೃಷಿ, ಕೈಗಾರಿಕೆ, ಸೇವಾ ವಲಯ ಅಂತ ಹೇಳಿ ಕರೆಯೋದು. ಇವೆಲ್ಲರಲ್ಲೂ ಉತ್ಪಾದನೆ ಆಗುತ್ತಾನೆ. ಕೃಷಿಲಿ ದವಸ, ಧಾನ್ಯ, ಹಣ್ಣು, ತರಕಾರಿ, ಹೂವುಗಳು ಇವುಗಳನ್ನು ಉತ್ಪಾದನೆ ಮಾಡ್ತಾರೆ. ವಾಣಿಜ್ಯ ಬೆಳೆಗಳು ಇವನ್ನೆಲ್ಲ ತಯಾರು ಮಾಡ್ತಾರೆ. ನೆಕ್ಸ್ಟ್ ಕೈಗಾರಿಕೆಗಳಲ್ಲಿ ಕಚ್ಚಾ ವಸ್ತುಗಳನ್ನು ಬಳಕೆ ಮಾಡಿಕೊಂಡು ಸಿದ್ಧ ವಸ್ತುಗಳನ್ನು ತಯಾರು ಮಾಡ್ತಾರೆ. ಸೇವಾ ವಲಯಗಳಲ್ಲಿ ವಸ್ತುಗಳು ಉತ್ಪಾದನೆ ಆಗದಿದ್ರು ಕೂಡ ಕೊಡೋದೇನು? ಸೇವೆ ಕೊಡ್ತಾರೆ. ಸಾರಿಗೆ ವ್ಯವಸ್ಥೆ, ಬಸ್ಸಲ್ಲಿ ನೀವು ಹಸ್ಕೊಳ್ತಾರೆ, ದಾವಣಗೆರೆ ಕರ್ಕೊಂಡು ಹೋಗಿ ಇಳಿಸ್ತಾರೆ, ನೀವು ದುಡ್ಡು ಕೊಡ್ತಾರೆ. ಏನೋ ವಸ್ತು ಕೊಟ್ರ? ಇಲ್ಲ, ನೀವು ಕೊಟ್ಟಿ ಸೇವೆ. ಡಾಕ್ಟರ್ ಹತ್ರ ಹೋಗ್ತೀರಾ, ಪ್ರಿಸ್ಕ್ರಿಪ್ಷನ್ ಬರ್ಕೊಳ್ತೀರಾ, ಮೆಡಿಕಲ್ ಸ್ಟೋರ್ ಹೋಗಿ ಟ್ಯಾಬ್ಲೆಟ್ಸ್ ತಗೊಳ್ತೀರಾ. ಡಾಕ್ಟರ್ ನಿಮಗೆ ಮಾಡಿದ್ದು ಸೇವೆ. ಯಾವ ವಸ್ತುನೂ ಅವ್ರು ಕೊಡೋದಿಲ್ಲ ಅಂತ ಹೇಳಿ. ಫೋನ್ ಬಳಕೆ ಮಾಡ್ಕೊಳ್ತೀವಿ, ಮೊಬೈಲ್ ಬಳಕೆ ಮಾಡ್ಕೊಳ್ತೀವಿ, ಕರೆನ್ಸಿ ಹಾಕ್ಸ್ತೀವಿ, ಮಾತಾಡ್ತೀವಿ, ಯಾವ ಒಂದು ವಸ್ತುನೂ ಸಿಗ್ಲಿಲ್ಲ. ಅದು ಸೇವೆ ಅಂತ ಹೇಳಿ ಕರೀತಾವೆ. ಈಗ ಸಾರಿಗೆ, ಸಂಪರ್ಕ, ವಿಮೆ, ಬ್ಯಾಂಕು, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ಗಳು ಇವೆಲ್ಲವೂ ಕೂಡ ಬರೋದು ಸೇವಾ ವಲಯ. ಇವುಗಳಿಂದಲೂ ಕೂಡ ಉತ್ಪಾದನೆ ಆಗುತ್ತೆ. ಇದ್ರಲ್ಲೂ ಕೂಡ ಕೊಡುಕೊಳ್ಳುವಿಕೆ ನಡೀತಾ ಹೋಗುತ್ತೆ. ಹಾಗಾಗಿ ಕೃಷಿ, ಕೈಗಾರಿಕೆ ಮತ್ತು ಸೇವಾ ವಲಯಗಳಲ್ಲಿ ಉತ್ಪಾದನೆ ಆಗುವಂತಹ ಒಂದು ವರ್ಷದಲ್ಲಿ ಏನು ಉತ್ಪಾದನೆ ಆಗುತ್ತಾ ಅದರ ಒಟ್ಟು ಮಾರುಕಟ್ಟೆ ಮೌಲ್ಯವನ್ನು ನಾವು ಕರೆಯುವುದು ನಮ್ಮ ದೇಶದ ಒಂದು ವರ್ಷದ ರಾಷ್ಟ್ರೀಯ ಆದಾಯ ಅಂತ ಹೇಳಿ ಕರೀತಾ ಹೋಗ್ತೀವಿ. ಇದು ಸಿಗುತ್ತೆ. ಇದು ಕೂಡ ಸಿಗೋದು ಹೇಗೆ? ಅಂದಾಜಿನ ಮೂಲಕವಾಗಿಯೇ ಸಿಗುವಂತದ್ದು. ಇದು ಸಿಕ್ಕ ನಂತರದಲ್ಲಿ ಇದನ್ನ ಇಟ್ಕೊಂಡ ರಾಷ್ಟ್ರೀಯ ಆದಾಯ ಇಟ್ಕೊಂಡು ಏನ್ ಮಾಡ್ಬೋದು? ನಾವು ನಮ್ಮ ದೇಶವನ್ನ ಇನ್ನೊಂದು ದೇಶದ ಜೊತೆ ಏನ್ ಮಾಡ್ಬೋದು? ಸಂಬಂಧೀಕರಿಸಿ ಹೇಳ್ಬೋದು. ಅಮೆರಿಕ ಎಂತ ದೇಶ ನಿಮಗೆ ಗೊತ್ತಿರೋ ಪ್ರಕಾರ? ಆರ್ಥಿಕವಾಗಿ ತೆಗೆದುಕೊಂಡು ಬಡ ರಾಷ್ಟ್ರ, ಶ್ರೀಮಂತ ರಾಷ್ಟ್ರ. ಹೆಂಗೆ ಹೇಳ್ತೀರಾ ಅಮೆರಿಕ ಶ್ರೀಮಂತ ರಾಷ್ಟ್ರ ಅಂತ? ಬಹಳ ಬಿಸ್ನೆಸ್ ಇದೆ ಅಂತ ಹೇಳಿ. ಯಾವ ಆಧಾರದ ಮೇಲೆ ಹೇಳ್ತೀರಿ? ಏನ್ ನೋಡಿರಾ ಅಂತ ಹೇಳ್ತೀರಾ? ಅಮೆರಿಕ ಟಿವಿಗಳಲ್ಲಿ ಅಮೆರಿಕದ ಬಗ್ಗೆ ಏನ್ ನೋಡಿರಾ ಅಂತ ಅದು ಶ್ರೀಮಂತ ರಾಷ್ಟ್ರ ಅಂತ ಹೇಳ್ತೀರಾ? ಅಲ್ಲಿ ಜೋಪಿಗಳಿದಾವ, ಗುಡಿಸ್ಲಿದಾವ, ನಡ್ಕೊಂಡು ಹೋಗೋರು ಜಾಸ್ತಿ ಇದಾರ, ಅಲ್ಲಿ ಬಟ್ಟೆ ಹಾಕೊಂಡು ಅಡ್ಡಾಡ್ತಿರೋರು ಜಾಸ್ತಿ ಇದಾರ, ಮತ್ತೆ ಹೆಂಗಿದಾರ? ಸೂಟು ಬೂಟು ಧರಿಸಿರೋರು ಮ್ಯಾಕ್ಸಿಮಮ್. ಅದರಲ್ಲಿರೋರೆಲ್ಲರೂ ಕೂಡ ಕಾರುಗಳಲ್ಲಿ ಓಡಾಡ್ತಕ್ಕಂಥವ್ರು ಜಾಸ್ತಿ ಇರ್ತಾರೆ, ಹೌದಿಲ್ಲ? ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳಿದಾವೆ. ಆ ರೀತಿ ಕೃಷಿ ಜಮೀನುಗಳು ಕೂಡ ಒಬ್ಬೊಬ್ರು ತುಂಬಾನೇ ಇರೋದು. 200-300 ಎಕರೆ ಇರೋರು ಸಣ್ಣ ರೈತ. ಒಬ್ಬೊಬ್ರು 200-300 ಎಕರೆ ಇರೋರು ಸಣ್ಣ ರೈತರು ಅಂತೇಳಿ ಅಲ್ಲಿ ಕರೀತಾವ. ನಮ್ಮ ದೇಶದಲ್ಲಿ 3 ಎಕರೆಗಿಂತ ಒಳಗಿದ್ದು ಸಣ್ಣ ರೈತ ಅಂತೇಳಿ ಕರೀತಾವ. ಈ ಅಂಶಗಳಾದ ಮೇಲೆ ನಾವು ಅಮೆರಿಕದ ಶ್ರೀಮಂತ ರಾಷ್ಟ್ರ ಅಂತ ಕರಿತೀವಿ. ಈಗ ಅದನ್ನ ಕರಿತಾ ಇದೀವಿ ಅಂದ್ರೆ ಯಾವ ರೀತಿ ಹೋಲಿಕೆ ಮಾಡಿ ಅದು ಪ್ರೂಫ್ ಏನು ಅಂದ್ರೆ ಆ ದೇಶದ ಒಂದು ವರ್ಷದ ಒಟ್ಟು ರಾಷ್ಟ್ರೀಯ ಆದಾಯವನ್ನು ಪರಿಗಣಿಸಿಕೊಳ್ತಾರೆ. ನಮ್ಮ ದೇಶದ ಒಂದು ವರ್ಷದ ಒಟ್ಟು ರಾಷ್ಟ್ರೀಯ ಆದಾಯವನ್ನು ಪರಿಗಣಿಸಿಕೊಂಡು ಹೋಲಿಕೆ ಮಾಡ್ತಾರೆ. ಅವಾಗ ಗೊತ್ತಾಗುತ್ತೆ ಓ ಅಮೆರಿಕಕ್ಕೆ ಹೋಲಿಕೆ ಮಾಡಿಕೊಂಡು ನಾವು ಇನ್ನೂ ಕೂಡ ಮುಂದುವರಿಯುತ್ತಿರುವ ರಾಷ್ಟ್ರದವರು. ಅದೇ ನಮ್ಮ ದೇಶದ ಆಫ್ರಿಕಾ ದೇಶದಲ್ಲಿ ಹೋಲಿಕೆ ಮಾಡ್ಕೊಂಡ್ರೆ ಆಫ್ರಿಕಾದ ನಮಗಿಂತಲೂ ಕೆಳಮಟ್ಟದಲ್ಲಿ ಇನ್ನೂ ಗುಡಿಸಲುಗಳಲ್ಲಿ, ಮುರುಕು ಮನೆಗಳಲ್ಲಿ ದರಗಳು ಕಾಯ್ಕೊಳ್ತಾ ಬುಡಕಟ್ಟು ಜನಾಂಗದ ತರ ವಾಸ ಮಾಡ್ಕೊಳ್ತಾ ಅತ್ಯುನ್ನತವಾಗಿರ್ತಕ್ಕ ಶಿಕ್ಷಣ ಪಡ್ಕೊಳಕ್ ಆಗದೇ ಇರುವಂತ ರೀತಿಯಲ್ಲಿ ಅನೇಕ ಮೂಲಭೂತ ಸೌಕರ್ಯಗಳ ವಂಚಿತರಾಗಿರೋ ರೀತಿ ಬದುಕ್ತಿಲ್ಲ. ಅವರನ್ನ ನಮ್ಮ ದೇಶದ ಜೊತೆ ಹೋಲಿಕೆ ಮಾಡ್ಕೊಳ್ಳೋಕೆ ಸುಲಭವಾಗುತ್ತೆ. ಹಾಗಾಗಿ ರಾಷ್ಟ್ರೀಯ ಆದಾಯ ಅನ್ನುವಂಥದ್ದು ಕೂಡ ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳು ಒಂದಾಗಿರುವಂತದ್ದು. ಇವುಗಳೆಲ್ಲರ ಆಧಾರದ ಮೇಲೂ ಕೂಡ ಇದು ನಿರ್ಧಾರ ಆಗಲ್ಪಡುತ್ತೆ. ಬೆಲೆ ಇಲ್ಲ ಅಂದ್ರೆ ರಾಷ್ಟ್ರೀಯ ಆದಾಯ ಉಳಿಸೋದಕ್ಕೆ ಸಾಧ್ಯನೇ ಇಲ್ಲ. ಸರಿನಾ? ನಮ್ಮ ದೇಶದಲ್ಲಿ 1,00,000 ಟನ್ ರಾಗಿ ಉತ್ಪಾದನೆ ಆಯ್ತು ಅಂತ ಇಟ್ಕೊಳ್ಳಿ. ಹಂಗ ರಾಗಿ ಬೆಲೆ ಎಷ್ಟು ಅಂತೇಳಿ ಇಲ್ಲ ಅಂದ್ರೆ ನಮ್ಮ ದೇಶದ ರಾಷ್ಟ್ರೀಯ ಆದಾಯ ಉಳಿಸೋದಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ಹಾಗಾಗಿ ಇವೆಲ್ಲವನ್ನು ಕೂಡ ಕ್ರೋಢೀಕರಿಸಿಕೊಂಡೆ ರಾಷ್ಟ್ರೀಯ ಆದಾಯ ಅನ್ನುವಂಥದ್ದು ಕೂಡ ಬರ್ತಾ ಹೋಗುತ್ತೆ. ಅದನ್ನ ನಾವು ಪತ್ತೆ ಹಚ್ಕೊಳ್ತಾ ಹೋಗ್ತೀವಿ. ಅದೆಲ್ಲ ಅಂಶಗಳು ಕೂಡ ನಮಗೆ ಗುರುತರವಾಗಿ ಸಿಗ್ತಾ ಹೋಗ್ತವೆ. ನೆಕ್ಸ್ಟ್ ಇದನ್ನೇ ಹೊಂದಿಕೊಳ್ಳುತ್ತಿರುವಂತ ಮತ್ತೊಂದು ಪದ ಅಂತ ಹೇಳಿ ಕರೆಯೋದು ಫಲ ಆದಾಯ ಅಥವಾ ಫಲ ವರಮಾನ ಅಂತ ಹೇಳಿ ಕರೆಯೋದು. ಫಲ ವರಮಾನ ಅಂತ ಹೇಳಿ ಕರೆಯೋದು. ಏನ್ ತಲಾ ವರಮಾನ ಅಥವಾ ತಲಾ ಆದಾಯ ಅಂದ್ರೆ? ಅದನ್ನೇ ತಲಾ ವರಮಾನ ಅಂತ ಹೇಳಿ ಕರೆಯೋದು. ರಿಪೀಟ್. ಒಂದು ರಾಷ್ಟ್ರದ ಆದಾಯವನ್ನು ಆ ದೇಶದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದರೆ ವರಮಾನವು ಲಭಿಸುತ್ತದೆ. ಒಂದು ದೇಶದ ಒಟ್ಟು ರಾಷ್ಟ್ರೀಯ ಆದಾಯವನ್ನ
ಆದೇಶ ಅದನ್ನ ಯಾವ್ದ್ರಿಂದ ಆ ದೇಶದ ಗುಡ್ ನೋಡಿ ಒಂದು ದೇಶದ ಒಟ್ಟು ರಾಷ್ಟ್ರೀಯ ಆದಾಯವನ್ನು ಮತ್ತೆ ಇದ್ರ ಮೇಲೆ ಹಾಕೊಳ್ಳಂಗಿಲ್ಲ ಸರಿನಾ ಆದಾಯವನ್ನು ಯಾವ್ದ್ರಿಂದ ಆ ದೇಶದ ಒಟ್ಟು ಜನಸಂಖ್ಯೆಯಿಂದ ಏನ್ ಮಾಡ್ಬೇಕು ಭಾಗಿಸಿದಾಗ ಬರುವಂತದ್ದೇ ತಲವರಮಾನ ಇದು ಏನಾಗಿರುತ್ತೆ ಇದು ಸರಾಸರಿ ಆಗಿರುವಂತ ರೀತಿಯಲ್ಲಿ ಇರುತ್ತೆ ನಾವು ಬೆಳಗ್ಗೆ ಕ್ಲಾಸ್ ಅಲ್ಲೂ ಕೂಡ ಹೇಳ್ತಾ ಹೋಗಿ ಹೌದಲ್ವಾ ಏನಂತೇಳಿ ಸರಾಸರಿ ಅಂತೇಳಿ ತೆಗೆದುಕೊಳ್ತಾರೆ ಅಂತೇಳಿ ನೀವೇ ನಮ್ಮ ದೇಶದ ಜನಸಂಖ್ಯೆ ಅಂತ ಹೇಳಿ ತಗೊಂಡ್ರೆ ನಿಮ್ಮ ಒಟ್ಟು ಆದಾಯ ಎನ್ನುವಂಥದ್ದು ಏನಾಗಿರುತ್ತೆ ರಾಷ್ಟ್ರೀಯ ಆದಾಯ ಆಗಿರುತ್ತೆ ಆ ರಾಷ್ಟ್ರೀಯ ಆದಾಯ ನೀವು ಬರ್ಕೊಂಡು ನಿಮ್ ಸಂಖ್ಯೆ ಎಷ್ಟಿದೆ ಅದನ್ನ ಇಲ್ಲಿ ಬರ್ಕೊಂಡ್ರೆ ಅದನ್ನ ನಿಮ್ ಸಂಖ್ಯೆಯಿಂದ ಆದಾಯವನ್ನು ಭಾಗಿಸಿದ್ರೆ ಬರುವಂತದ್ದೇ ನಿಮ್ಮ ಪ್ರತಿಯೊಬ್ಬರ ಆದಾಯ ಆಗಿರುತ್ತೆ ಅದೇ ಅದು ಸರಾಸರಿ ನೈಜವಾಗಿರೋದಲ್ಲ ಅದರಲ್ಲಿ 1 ಕೋಟಿ ರೂಪಾಯಿ ದುಡಿಯೋರು ಇರ್ಬೋದು ಒಂದು ವರ್ಷದಲ್ಲಿ 20,000 ದುಡಿಯೋರು ಕೂಡ ಇರಬಹುದು ಆದ್ರೆ ಡಿವೈಡ್ ಮಾಡಿದಾಗ ಮಾತ್ರ ಸರಾಸರಿಯಾಗಿ ಬರುತ್ತೆ ಹಾಗಾಗಿ ರಾಷ್ಟ್ರೀಯ ಆದಾಯದ ಸರಾಸರಿ ಅಂಶವೇ ತಲವರಮಾನ ಅಂತ ಹೇಳಿ ಕರೀತಾರೆ ಓಕೆನಾ ರಾಷ್ಟ್ರೀಯ ಆದಾಯ ಮತ್ತೆ ಹಚ್ಕೊಂಡ ಮೇಲೆ ನಾವು ತಲವರಮಾನವನ್ನು ಗುರುತಿಸಿಕೊಳ್ಳೋ ಒಂದು ಪ್ರಕ್ರಿಯೆಯನ್ನು ನಮ್ಮ ದೇಶದಲ್ಲಿ ನಾವು ರೂಢಿಸಿಕೊಳ್ತಾ ಹೋಗ್ತಿರುವಂತದ್ದು ಈ ತಲವರಮಾನ ಏನ್ ಸೂಚಿಸುತ್ತೆ ಆ ದೇಶದ ಶ್ರೀಮಂತಿಕೆಯನ್ನು ಸೂಚಿಸುತ್ತೆ ಆ ದೇಶದ ಜನರ ಜೀವನ ಮಟ್ಟವನ್ನು ಸೂಚಿಸುತ್ತೆ ಆ ದೇಶದ ಜನ ಹೇಗೆ ಬದುಕ್ತಿದ್ದಾರೆ ಅಂತ ಸೂಚಿಸುತ್ತೆ ಆಗ ಹೇಳಿದ್ರು ಅಮೆರಿಕ ಶ್ರೀಮಂತ ದೇಶ ಆಫ್ರಿಕಾ ನಮಗಿಂತಲೂ ಕೂಡ ಬಡ ರಾಷ್ಟ್ರ ನಾವು ಇನ್ನು ಮುಂದುವರಿಯುತ್ತಿರುವ ರಾಷ್ಟ್ರದವರು ಇದೀವಿ ಅಂತ ಹೇಳಿ ಅದಕ್ಕೆ ಸೂಚಿಸುತ್ತೆ ಹಾಗಾಗಿ ನಮ್ಮ ದೇಶ ಅಭಿವೃದ್ಧಿ ಆಗ್ಬೇಕು ಅನ್ನೋದಾದ್ರೆ ಅಭಿವೃದ್ಧಿ ಆಗಿದೆ ಅಂತ ಪ್ರೂವ್ ಮಾಡ್ಕೋಬೇಕು ಅನ್ನೋದಾದ್ರೆ ತಲಾದಾಯ ಏನಾಗ್ಬೇಕು ಹೆಚ್ಚಾಗಬೇಕು ತಲಾದಾಯ ಹೆಚ್ಚಳ ಆಗಬೇಕು ಅಂದ್ರೆ ಯಾವ ಹೆಚ್ಚಳ ಆಗಬೇಕು ರಾಷ್ಟ್ರೀಯ ಆದಾಯ ಹೆಚ್ಚಳ ಆದ್ರೆ ಆಟೋಮೆಟಿಕಲಿ ತಲಾದಾಯ ಹೆಚ್ಚಳ ಆಗೇ ಆಗುತ್ತೆ ಯಾಕಂದ್ರೆ ನಾವು ಕಂಡುಕೊಳ್ಳೋ ಪ್ರಕ್ರಿಯೆ ಹಿಂಗಿದೆಯಲ್ಲ ನಮ್ಮ ದೇಶದ ಜನಸಂಖ್ಯೆನೂ ಕೂಡ ಹೆಚ್ಚಳ ಆಗಿ ನಮ್ಮ ದೇಶದಲ್ಲಿ ರಾಷ್ಟ್ರೀಯ ಆದಾಯ ಹೆಚ್ಚಳ ಆದ್ರೆ ಏನಾರ ಲಾಭ ನಮ್ಮ ದೇಶಕ್ಕೆ ಇಲ್ಲ ಜನಸಂಖ್ಯೆ ಏನಾಗಬೇಕು ಕಡಿಮೆ ಆಗಬೇಕು ರಾಷ್ಟ್ರೀಯ ಆದಾಯ ಏನಾಗಬೇಕು ಹೆಚ್ಚಾಗ್ತಾ ಹೋದ್ರೆ ಮಾತ್ರ ನಮ್ಮ ದೇಶ ಅಭಿವೃದ್ಧಿ ಸಾಧಿಸೋದಿಕ್ಕೆ ಸಾಧ್ಯ ನೋಡಿ ಇಷ್ಟೆಲ್ಲ ಅಂಶಗಳು ಅದರಲ್ಲಿ ಅಡಗಿದಾವೆ ಈ ರೂಪದಲ್ಲಿ ತಲಾ ಆದಾಯ ಅನ್ನುವಂಥದ್ದು ನಮ್ಮ ದೇಶದ ವ್ಯಾಪಾರ ಚಟುವಟಿಕೆಗಳನ್ನ ಅಭಿವೃದ್ಧಿಯನ್ನ ಎಲ್ಲಾ ವಲಯಗಳ ಬೆಳವಣಿಗೆಯನ್ನು ಕೂಡ ಗುರುತಿಸ್ಬಿಟ್ಟು ಪ್ರತಿಯೊಬ್ಬರ ಆರ್ಥಿಕ ಸ್ಥಾನವನ್ನು ಕೂಡ ನಮಗೆ ತಿಳಿಸಿಕೊಡ್ತಾ ಹೋಗುವಂತದ್ದಾಗಿರುತ್ತೆ ಕ್ಲಿಯರ್ ನೆಕ್ಸ್ಟ್ ಮುಂದುವರೆದಾಗಿ ಕೊನೆಯದಾಗಿರುವಂತ ಮತ್ತೊಂದು ಅಂಶ ಶ್ರಮ ಏನ್ ಶ್ರಮ ಅಂದ್ರೆ ಶ್ರಮ ಅಂದ್ರೆ ಏನು ಇದು ಶ್ರಮ ಅನ್ನೋದು ಒಂದು ಪವರ್ ಶಕ್ತಿ ಅದು ಹೌದೇ ಇಲ್ಲ ನೋಡಿ ಶ್ರಮ ಅಂದ್ರೆ ಕೆಲಸ ಮಾಡಲು ಬೇಕಾಗಿರುವಂತಹ ಶಕ್ತಿಯನ್ನೇ ನಾವು ಶ್ರಮ ಅಂತ ಕರೆಯೋದು ಕೆಲಸ ಮಾಡಲು ಬೇಕಾಗಿರ್ತಕ್ಕಂಥ ಒಂದು ಶಕ್ತಿಯನ್ನೇ ನಾವು ಶ್ರಮ ಅಂತ ಕರೆಯೋದು ನಿಮ್ಮ ಪೇರೆಂಟ್ಸ್ಗಳು ಅಥವಾ ಕೆಲವು ಕೂಲಿ ಕಾರ್ಮಿಕರು ಹೊಲಗಳಲ್ಲಿ ದುಡಿತಾರೆ ಅವರು ಯಾವ ಶ್ರಮವನ್ನು ಉಪಯೋಗಿಸಿ ದುಡಿಯೋದು ದೈಹಿಕ ಶ್ರಮ ಬೇಕಲ್ಲ ಅಲ್ಲಿ ದೇಹದಾಢ್ಯದಲ್ಲಿ ಶಕ್ತಿ ಇದ್ರೆ ಮಾತ್ರ ಹೊಲಗದ್ದೆಯಲ್ಲಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಹೌದಿಲ್ಲ ಹಾಗೆ ಡಾಕ್ಟರ್ಗಳು ಟೀಚರ್ಸ್ ಗಳಾಗಿರ್ಬೋದು ಲಾಯರ್ಸ್ ಆಗಿರ್ಬೋದು ಅವ್ರು ಕೆಲಸ ಮಾಡೋದು ಯಾವ ಶಕ್ತಿಯನ್ನು ಬಳಕೆ ಮಾಡಿಕೊಂಡು ಬುದ್ಧಿ ಅಥವಾ ಬೌದ್ಧಿಕ ಶಕ್ತಿ ಅಥವಾ ಮಾನಸಿಕ ಶಕ್ತಿಯನ್ನು ಬಳಕೆ ಮಾಡ್ಕೊಂಡು ಕೆಲಸ ಮಾಡುವಂಥದ್ದು ಇವೆರಡೂ ಕೂಡ ಏನು ಶ್ರಮಗಳೇ ಅವರು ಕೆಲಸ ಮಾಡ್ತಾರೆ ನಾವು ಕೆಲಸ ಮಾಡ್ತೀವಿ ಹೌದಾನೆ ಅವರು ಕೆಲಸ ಮಾಡಕ್ಕೆ ಶಕ್ತಿ ವ್ಯಯ ಮಾಡ್ತಾರೆ ನಾವು ಕೆಲಸ ಮಾಡಕ್ಕೆ ನಮ್ಮ ಶಕ್ತಿನ ವ್ಯಯ ಮಾಡ್ತೀವಿ ಆದ್ರೆ ಶಕ್ತಿಗಳು ಬೇರೆ ಬೇರೆ ಆದ್ರೆ ಎರಡೂ ಕೂಡ ಒಂದೇ ಆಗಿರುವಂತದ್ದು ಶ್ರಮ ಹಾಗಾಗಿ ಕೆಲಸ ಮಾಡಲು ಬೇಕಾಗಿರುವಂತಹ ಶಕ್ತಿಯನ್ನೇ ಶ್ರಮ ಅಂತ ಹೇಳ್ತೇವೆ ಹಾಗಾದ್ರೆ ಶ್ರಮ ಶಕ್ತಿ ಎಷ್ಟು ವಿಧ ಎರಡು ವಿಧ ಇರುವುದು ಯಾವ್ಯಾವು ದೈಹಿಕ ಶ್ರಮ ಭೌತಿಕ ಶ್ರಮ ಒಂದು ದೈಹಿಕ ಶ್ರಮ ಭೌತಿಕ ಶ್ರಮ ಭೌತಿಕ ಅಥವಾ ಮಾನಸಿಕ ಶ್ರಮ ಅಂತ ಕರೀತಾರೆ ಓಕೆ ಹಾಗಾದ್ರೆ ದೈಹಿಕ ಶ್ರಮಿಕರಿಗೆ ಉದಾಹರಣೆಗಳೇ ಯಾರಾದ್ರೂ ಕೂಡ ಹೇಳಿ ಎದ್ದಿಟ್ಕೊಂಡು ಹೇಳಿ ದೈಹಿಕ ಶ್ರಮಿಕರು ಅಂತ ಯಾರನ್ನು ಕರಿತೀವಿ ಹೊಲದಲ್ಲಿ ಕೆಲಸ ಮಾಡೋದು ಮತ್ತೆ
ರೈತ. ಕಾರ್ಖಾನೆಗಳಲ್ಲಿ ಕಾರ್ಮಿಕರು ಕೆಲಸ ಮಾಡೋದು ಹೌದಾನೆ. ಮೂಟೆ ಹೊರೋರು, ಬುಟ್ಟಿ ಹೊರೋರು, ತರಕಾರಿ ಹೊರೋರು, ಇವರೆಲ್ಲರೂ ಕೂಡ ದೈಹಿಕ ಶ್ರಮಿಕರ. ನೆಕ್ಸ್ಟ್ ಭೌತಿಕ ಶ್ರಮಿಕರಿಗೆ ಉದಾಹರಣೆ ವೈದ್ಯರು, ಶಿಕ್ಷಕರು, ಇಂಜಿನಿಯರ್ಸ್ಗಳು ಇತ್ಯಾದಿ. ಈ ರೀತಿ ನೋಡ್ಕೊಂಡ್ರೆ ದೈಹಿಕ ಶ್ರಮಿಕರು ಅಂತೇಳಿ ಇವ್ರು ಕರಿತೀವಿ, ಬೌದ್ಧಿಕ ಶ್ರಮಿಕರು ಅಂತೇಳಿ ಇವ್ರನ್ನ ಕರಿತೀವಿ. ಯಾಕಂದ್ರೆ ಇವರು ದೈಹಿಕ ಶ್ರಮವನ್ನ ಶಕ್ತಿಯನ್ನು ಉಪಯೋಗಿಸಿ ಕೆಲಸ ಮಾಡ್ತಾರೆ, ಇವರು ಬೌದ್ಧಿಕ ಶಕ್ತಿಯನ್ನು ಉಪಯೋಗಿಸಿ ಕೆಲಸ ಮಾಡುವಂತರಾಗಿರ್ತಾರೆ. ಹಾಗಾಗಿ ಎರಡನ್ನೂ ಕೂಡ ಒಟ್ಟಾರೆ ಕರೆಯುವುದೇ ಶ್ರಮ ಅಂತೇಳಿ ಕರೆಯುವುದು. ಈ ಶ್ರಮ ಎನ್ನುವಂಥದ್ದು ಉತ್ಪಾದನಾ ಅಂಗಗಳು ಅಂತೇಳಿ ಉತ್ಪಾದನೆ ಬೇಕಾಗಿರುವಂತಹ ಎಷ್ಟಂಶ? 4 ಅಂಶಗಳು ಅಂತೇಳಿ ಕರಿತೀವಿ ಉತ್ಪಾದನಾ ಅಂಗಗಳು. ಅವುಗಳಲ್ಲಿ ಒಂದು ಯಾವ್ದಾದ್ರು ಒಂದು ವಸ್ತು ತಯಾರಾಗಬೇಕು, ಸಿದ್ಧ ಆಗ್ಬೇಕು, ಉತ್ಪಾದನೆ ಆಗ್ಬೇಕು ಅನ್ನೋದು ಏನ್ ಬೇಕು? ಶ್ರಮ ಬೇಕೇ ಬೇಕು. ಯಾರಾದ್ರೂ ಒಬ್ರು ಕೆಲಸ ಮಾಡ್ಲೇಬೇಕು. ಮಷಿನ್ ಇದಾವ ಬಿಡ್ರಿ ಸರ್ ಅಂತ ಹೇಳಿದ್ರೆ ಆ ಮಷಿನ್ ಆನ್ ಆಫ್ ಮಾಡಕ್ಕೆ ಅವ್ರು ಕೂಡ ಯಾರು ಬೇಕು? ಕೆಲಸಗಾರ ಬೇಕೇ ಬೇಕಾ? ಹಾಗಾಗಿ ಶ್ರಮ ಶಕ್ತಿ ಇಲ್ಲದೆ, ಶ್ರಮ ಇಲ್ಲದೆ ಯಾವುದೇ ಒಂದು ವಸ್ತು ತಯಾರಾಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಉತ್ಪಾದನಾಂಗಗಳಲ್ಲಿ ಅತಿ ಪ್ರಮುಖವಾಗಿರುವಂತದ್ದು ಶ್ರಮ ಅಂತೇಳಿ ಕೂಡ ಕರೀತಾರೆ. ಹಾಗಾಗಿ ಉತ್ಪಾದನೆ ಬಹುಮುಖ್ಯ ಪಾತ್ರವನ್ನು ವಹಿಸುವಂತದ್ದು ಶ್ರಮ. ಪ್ರತಿಯೊಬ್ಬರು ಕೂಡ ಏನ್ ಮಾಡ್ಬೇಕು? ಶ್ರಮಿಸಬೇಕು, ಕಷ್ಟ ಪಡಬೇಕು, ಕೆಲಸ ಮಾಡ್ಬೇಕು. ಕೆಲಸ ಮಾಡಿದ್ರೆ ಏನ್ ಸಿಗುತ್ತೆ? ಹಣ ಸಿಗುತ್ತೆ, ಕೂಲಿ ಸಿಗುತ್ತೆ, ಭತ್ಯೆ ಸಿಗುತ್ತೆ, ಸಂಬಳ ಸಿಗುತ್ತೆ, ವೇತನ ಸಿಗುತ್ತೆ, ಬೇರೆ ಬೇರೆ ಹೆಸರು ನಾವು ತಗೊಳ್ತೀವಿ. ನಾವು ಕೆಲಸ ಮಾಡಿದ್ದಕ್ಕೆ ನಾವೆಂತ ಕರಿತೀವಿ? ಅದನ್ನ ಸ್ಯಾಲರಿ ಅಂತ ಹೇಳ್ತಾರೆ. ಯಾರೋ ಒಂದಕ್ಕೆ ಕೂಲಿ ಕೆಲಸಕ್ಕೆ ಹೋಗ್ತಾರೆ, ಅವರು ಕೂಲಿ ಕೆಲಸಕ್ಕೆ ಹೋಗಿ ಬಂದ್ರೆ ಸಿಕ್ಕ ದುಡ್ಡು ಆದ್ರೆ ಅವ್ರೇನಂತ ಕರೀತಾರೆ? ಅದಕ್ಕೆ ಕೂಲಿ ಸಿಕ್ತು ಅಂತ ಹೇಳಿ ಕರೀತಾರೆ. ಡ್ರೈವಿಂಗ್ ಕೆಲಸ ಮಾಡ್ಕೊಂಡು ಹೋಗಿ ಬರ್ತಾರೆ, ಡ್ರೈವರ್ ಕೆಲಸಕ್ಕೆ ಕೊಟ್ಟರು ಅಂತ ಏನಂತ ಕರೀತಾರೆ? ಡ್ರೈವರ್ ಬ್ಯಾಟಾ ಅಂತ ಹೇಳಿ ಕರೀತಾರೆ. ಹೌದಾ? ರೈತ ಒಬ್ಬ ಬೆಳೆಗಳನ್ನು ಬೆಳೆದು ಮಾರಾಟ ಮಾಡಿ ದುಡ್ಡು ಗಳಿಸ್ಕೊಳ್ತಾನೆ, ಅವನೆಂತ ಕರೀತಾರೆ? ನಾನು ಕಷ್ಟಪಟ್ಟು ಬೆಳೆದು ಬಂದಿರೋ ಪ್ರತಿಫಲ ಇದು ಅಂತ ಹೇಳಿ ಅದು ಪೂಜನೀಯವಾಗಿ ಕಾಣ್ತಾರೆ. ಎಲ್ಲರೂ ಕೂಡ ದುಡಿಯೋದು, ಲಾಭ ಗಳಿಸೋದು. ಹೌದಾನೆ? ಅದು ಬೇರೆ ಬೇರೆ ಹೆಸರು ಇರುವಂತದ್ದು ಅಷ್ಟೇ. ಹಾಗಾಗಿ ಶ್ರಮಕ್ಕೆ ತಕ್ಕನಾಗಿರ್ತಕ್ಕಂಥ ರೀತಿ ನಮಗೆ ಕೂಲಿ ದೊರೆಯುತ್ತಾ ಹೋಗುತ್ತೆ. ಎಷ್ಟು ಮಟ್ಟಿಗೆ ಕೂಲಿ ದೊರೆಯುತ್ತೆ ಅಂದ್ರೆ ನಾವು ಶ್ರಮಶಕ್ತಿ ಹೇಗಿದೆ ಅನ್ನೋದ್ರ ಮೇಲೆ ಕೂಲಿಯೂ ಕೂಡ ನಿಗದಿ ಆಗಿರುವಂತದ್ದಿದೆ. ಇವತ್ತು ಅತ್ಯಂತ ಹೆಚ್ಚು ಪ್ರಧಾನವಾಗಿ, ಅತಿ ಹೆಚ್ಚು ಪ್ರಮುಖವಾಗಿ ಪರಿಗಣಿಸಿರುವಂತಹ ಶ್ರಮಗಳು ಯಾವುದು? ನೀವೇನಾಗಬೇಕು ಅಂತ ಹೇಳಿದ್ರೆ ಇವುಗಳಲ್ಲಿ ಯಾವ್ದು ಹೇಳ್ತೀರಾ? ಬೌದ್ಧಿಕ ಶ್ರಮಿಕರಾಗೋದೇ ಎಲ್ಲರಿಗೂ ಇಷ್ಟ ಇರುವುದು. ಇದು ನಾವು ಇಷ್ಟ ಪಡಲ್ಲ ಸರ್ ಅಂತ. ಯಾಕೆ? ಅಲ್ಲಿ ಬರುವಂತ ಕೂಲಿ, ವೇತನ, ಸಂಬಳ, ಪ್ರತಿಫಲ ಕಡಿಮೆ ಅನ್ನೋ ಕಾರಣಕ್ಕೆ ಇವುಗಳಿಗೆ ಹೊರಗೆ ಸಮಾಜದಲ್ಲಿ ಅತ್ಯಂತ ಹೆಚ್ಚು ಮನ್ನಣೆ ಇದೆ, ಗೌರವ ಇದೆ, ಪ್ಲಸ್ ಒಳ್ಳೆ ಸ್ಯಾಲರಿ ಇದೆ ಸರ್. ಇಂಜಿನಿಯರ್ಗಳು ಏನ್ ಕೆಲಸ ಮಾಡ್ತಾರೆ ಅಂತ ನಮಗೆ ಗೊತ್ತಿಲ್ಲ, ಆದ್ರೂ ನಾನೊಬ್ಬ ಇಂಜಿನಿಯರ್ ಆಗ್ಬೇಕು ಅಂತೇಳಿ ಆಸೆ. ಯಾಕೆ? ಇಂಜಿನಿಯರ್ ಅಂತ ಟಿವಿಯಲ್ಲಿ ಮನೆಯಲ್ಲಿ ಅಲ್ಲಿ ಹೇಳ್ತಿರ್ತಾರೆ. ಇಂಜಿನಿಯರ್ ಆಗಿರ್ಬೋದು, ಇಂಜಿನಿಯರ್ ಕಾರ್ ತಗೋಬಹುದು, ಇಂಜಿನಿಯರ್ ಆದ್ರೆ ಅಪಾರ್ಟ್ಮೆಂಟ್ ಅಲ್ಲಿ ಇರ್ಬೋದು, ಇಂಜಿನಿಯರ್ ಆದ್ರೆ ದೊಡ್ಡ ಮನೆ ಕಟ್ಕೋಬಹುದು, ಹೆಂಗ್ ಬೇಕು ಅಂತ ಖರ್ಚು ಮಾಡ್ಕೊಂಡು ಇರ್ಬೋದು ಅಂತ ಹೇಳ್ತಾರೆ. ಇನ್ನು ವೈದ್ಯರಾದ್ರೆ ನೀವು ಕೂಡ ಹಾಸ್ಪಿಟಲ್ ಹೋಗಿ ಫೀಸ್ ಕಟ್ಟಿ ಬಂದಿರ್ತೀರಲ್ಲ, ಗೊತ್ತಿರುತ್ತೆ ದುಡ್ಡು ಎಷ್ಟು ಹೋಗುತ್ತೆ ಡಾಕ್ಟರ್. ಹಾಗಾಗಿ ನಾವೆಲ್ಲರೂ ಕೂಡ ಇಷ್ಟಪಡೋದು ಇವುಗಳನ್ನೇ. ಆದ್ರೆ ಇವರು ಕೂಡ ಬೇಕಾ? ಬೇಕೇ ಬೇಕು. ಒಬ್ಬ ರೈತ ಇಲ್ಲದೆ ಇದ್ರೆ ತಿನ್ನೋದಕ್ಕೆ ನಮಗೆ ಅನ್ನನೇ ಸಿಗುತ್ತೆ. ಒಬ್ಬ ಕೂಲಿ ಕಾರ್ಮಿಕ ಇಲ್ಲ ಅಂದ್ರೆ ನಾವು ಐಶ್ವರ್ಯದಿಂದ ಬದುಕುವಂತ ಮನೆ ಕಟ್ಟೋದಿಕ್ಕೆ ಸಾಧ್ಯನೇ ಆಗುವುದು. ಹಾಗಾಗಿ ದೈಹಿಕ ಶ್ರಮಿಕರು ಕೂಡ ಬೇಕು, ಹಾಗೆ ಭೌತಿಕ ಶ್ರಮಿಕರು ಕೂಡ ಬೇಕು. ಹಾಗೆ ಅರ್ಥಶಾಸ್ತ್ರದಲ್ಲಿ ಶ್ರಮಕ್ಕೆ ಅತ್ಯಂತ ಹೆಚ್ಚು ಮನ್ನಣೆಯನ್ನು ಕೂಡ ಇರುವಂತದ್ದಾಗಿ ನಾವು ನೋಡ್ತಾ ಹೋಗಬಹುದಾಗಿದೆ. ಇದಿಷ್ಟು ಕೂಡ ಒಟ್ಟಾರೆಯಾಗಿ ಅರ್ಥಶಾಸ್ತ್ರದ ಮೂಲ ಪರಿಕಲ್ಪನೆಗಳಲ್ಲಿ ಅತ್ಯಂತ ಹೆಚ್ಚು ಬಳಕೆಯಲ್ಲಿರುವಂತಹ ವಿಶೇಷ ಪದಗಳನ್ನ ನಾವು ಪರಿಚಯ ಮಾಡಿಕೊಳ್ಳೋ ಪ್ರಯತ್ನವನ್ನ ಮಾಡಬೇಕು. ನೋಡಿನ ಅಂತಿಮವಾಗಾದರೆ ಈ ಪದವನ್ನು ಇಟ್ಕೊಂಡು ನೀವು ಕೂಡ ಹಾಗಾದ್ರೆ ಆಶುಭಾಷಣದ ರೀತಿಯಲ್ಲಿ ಓದ್ಕೊಂಡು ಬರಬೇಕು. ಅದಾದ್ಮೇಲೆ ಅವಳಿಗೆ ತಕ್ಕನಾಗೆ ನೀವು ಅದನ್ನ ವಿವರಣೆ ಕೊಡೋ ಪ್ರಯತ್ನವನ್ನ ಮಾಡಬೇಕು. ಸರಿನಾ? ಮಾಡ್ಕೊಂಡ್ರೆ ಹಾಗೆ. ಇಂದು ನಾವು ಅರ್ಥಶಾಸ್ತ್ರ ಮೂಲ ಪರಿಕಲ್ಪನೆಗಳಲ್ಲಿ ಅರ್ಥಶಾಸ್ತ್ರವನ್ನು ಸುಲಭವಾಗಿ ಅರ್ಥೈಸಿಕೊಳ್ಳಲು
ನನ್ನ ಹೆಸರು ಮಾರುತಿಕೆ. ನನಗೆ ಬಂದಿರುವ ವಿಷಯ ಪೂರೈಕೆ. ನಾನೀಗ ಮೊದಲನೆಯದಾಗಿ ಪೂರೈಕೆಯ ಬಗ್ಗೆ ಹೇಳುತ್ತಿದ್ದೇನೆ. ಮಾರುಕಟ್ಟೆಯಲ್ಲಿ ಗೊತ್ತಾದ ಬೆಲೆಗೆ ಮಾರಾಟಕ್ಕಾಗಿ ಸಿದ್ಧವಾಗಿರುವ ಸರಕು ಸೇವೆಗಳ ಪ್ರಮಾಣವೇ ಪೂರೈಕೆ. ಜನರ ಜೀವನ ಮಟ್ಟ ಸುಧಾರಿಸುತ್ತದೆ. ಬೆಲೆಗಳು ಕಡಿಮೆಯಾದರೆ ಮಾರಾಟಕ್ಕಾಗಿ ಸಿದ್ಧವಾಗಿರುವ ಸರಕು ಸೇವೆಗಳ ಪ್ರಮಾಣವೂ ಇಳಿಯುತ್ತದೆ. ರಾಷ್ಟ್ರದ ಪ್ರಗತಿ ಕುಂಠಿತಗೊಳ್ಳುತ್ತದೆ. ರಾಷ್ಟ್ರದ ಪ್ರಗತಿಯ ದಾರಿಯಲ್ಲಿ ಮುನ್ನಡೆಯುತ್ತದೆ. ಬೆಲೆಗಳು ಹೆಚ್ಚಾದರೆ ಸರಕು ಸೇವೆಗಳ ಪ್ರಮಾಣವೂ ಇಳಿಯುತ್ತದೆ. ರಾಷ್ಟ್ರದ ಪ್ರಗತಿ ಕುಂಠಿತಗೊಳ್ಳುತ್ತದೆ. ಧನ್ಯವಾದಗಳು. ನನ್ನ ಹೆಸರು ದೀಪ. ನನಗೆ ಬಂದಿರುವುದು ರಾಷ್ಟ್ರೀಯ ವರಮಾನ. ರಾಷ್ಟ್ರೀಯ ವರಮಾನ ಎಂದರೇನು? ಒಂದು ರಾಷ್ಟ್ರವು ಒಂದು ವರ್ಷದ ಅವಧಿಯಲ್ಲಿ ಉತ್ಪಾದಿಸಿದ ಒಟ್ಟು ಸರಕು ಸೇವೆಗಳ ಮೊತ್ತವನ್ನು ರಾಷ್ಟ್ರೀಯ ವರಮಾನ ಎಂದು ಕರೆಯಲಾಗುತ್ತದೆ. ರಾಷ್ಟ್ರವೂ ಸಹ ಒಬ್ಬ ವ್ಯಕ್ತಿಯಂತೆ ವರಮಾನವನ್ನು ಗಳಿಸುತ್ತದೆ. ಇದನ್ನೇ ರಾಷ್ಟ್ರೀಯ ವರಮಾನ ಎನ್ನುವರು. ಇದು ಆಯಾ ರಾಷ್ಟ್ರದ ಎಲ್ಲ ಉತ್ಪಾದನಾ ಕ್ಷೇತ್ರಗಳಿಗೆ ಬರುವ ವಾರ್ಷಿಕ ವರಮಾನದ ಮೊತ್ತ. ರಾಷ್ಟ್ರೀಯ ವರಮಾನವನ್ನು ಲೆಕ್ಕಾಚಾರ ಮಾಡುವುದು ಕಷ್ಟ. ಅದರಲ್ಲೂ ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳಿಗೆ ಇದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ರಾಷ್ಟ್ರೀಯ ವರಮಾನದ ಗಾತ್ರ ಉತ್ಪಾದನೆಯನ್ನು ಅವಲಂಬಿಸಿದೆ. ಉತ್ಪಾದನೆ ಹೆಚ್ಚಿದರೆ ರಾಷ್ಟ್ರೀಯ ವರಮಾನವು ಹೆಚ್ಚುತ್ತದೆ. ಹೆಚ್ಚುತ್ತಿರುವ ರಾಷ್ಟ್ರೀಯ ವರಮಾನ ರಾಷ್ಟ್ರದ ಅಭಿವೃದ್ಧಿ ಮತ್ತು ಜನರ ಜೀವನ ಮಟ್ಟವನ್ನು ತೋರಿಸುತ್ತದೆ. ಏರುತ್ತಿರುವ ರಾಷ್ಟ್ರೀಯ ವರಮಾನ ರಾಷ್ಟ್ರದ ಆರ್ಥಿಕ ಪ್ರಗತಿಯ ಸಂಕೇತ. ಅಳಿಯುತ್ತಿರುವ ರಾಷ್ಟ್ರೀಯ ವರಮಾನ ರಾಷ್ಟ್ರದ ಆರ್ಥಿಕ ದುಸ್ಥಿತಿ ಮತ್ತು ಜನರ ಕೆಳದರ್ಜೆಯ ಜೀವನವನ್ನು ತೋರಿಸುತ್ತದೆ. ಈ ಕಾರಣದಿಂದಲೇ ಎಲ್ಲ ರಾಷ್ಟ್ರಗಳು ತಮ್ಮ ರಾಷ್ಟ್ರದ ವರಮಾನವನ್ನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಸತತವಾಗಿ ಪ್ರಯತ್ನಿಸುತ್ತಾರೆ. ಧನ್ಯವಾದಗಳು. ನನ್ನ ಹೆಸರು ಭಾವನಾ ಬಿ. ನನಗೆ ಬಂದಿರುವ ವಿಷಯ ಅನುಭವಗಳ ಬಗ್ಗೆ ನಾನು ತಿಳಿಸುತ್ತೇನೆ. ಸರಕು ಸೇವೆಗಳ ಬಯಕೆಯು ತೃಪ್ತಿಯಾಗಿ ಉಪಯೋಗಿಸುವ ಅನುಭೋಗ. ಹೀಗೆ ಅನುಭವಿಸುವ ಸರಕು ಸೇವೆಗಳು ಒಳ್ಳೆಯದೇ ಆಗಿರಬಹುದು. ಆಧುನಿಕ ಅರ್ಥಶಾಸ್ತ್ರದಲ್ಲಿ ಅನುಭೋಗಕ್ಕೆ ಮಹತ್ವದ ಸ್ಥಾನ ಇದೆ. ಒಂದು ರಾಷ್ಟ್ರದ ಹಿರಿಮೆಯು ಜೀವನದ ಮಟ್ಟ ಹಾಗೂ ಉದ್ಯೋಗದ ಪ್ರಮಾಣ ಆಯಾ ರಾಷ್ಟ್ರದ ಅನುಭೋಗಕ್ಕೆ ಅವಲಂಬಿತವಾಗಿರುತ್ತವೆ. ಏಕೆಂದರೆ ಆರ್ಥಿಕ ವ್ಯವಸ್ಥೆ ಇರುವುದಿಲ್ಲ. ಜನರ ಬಯಕೆಯನ್ನು ತೃಪ್ತಿಪಡಿಸುವುದಕ್ಕಾಗಿ ಬಯಕೆಯ ಕೊನೆ ಅನುಭೋಗದಲ್ಲಾಗುತ್ತದೆ. ಅನುಭವಿಸಬೇಕಾದರೆ ಉತ್ಪಾದಿಸಬೇಕು ಮತ್ತು ವಿನಿಮಯವಾಗಬೇಕು. ಧನ್ಯವಾದಗಳು. ನನ್ನ ಹೆಸರು ಭವಾನಿ. ನನಗೆ ಬಂದಿರುವುದು ತಲವರಮಾನ. ನಾನು ಒಂದು ರಾಷ್ಟ್ರದ ಆದಾಯವನ್ನು ಆ ದೇಶದ ಒಟ್ಟು ಜನಸಂಖ್ಯೆಯಿಂದ ಭಾಗಿಸಿದರೆ ವರಮಾನವು ಲಭಿಸುತ್ತದೆ. ಆ ರಾಷ್ಟ್ರೀಯ ವರಮಾನವು ಹೆಚ್ಚಾಗಿದ್ದರೆ ತಲವರಮಾನವು ಹೆಚ್ಚಾಗಿರುತ್ತದೆ. ಜನರ ಜೀವನ ಮಟ್ಟ ಉತ್ತಮವಾಗಿ ಜನರು ನೆಮ್ಮದಿಯ ಜೀವನವನ್ನು ಸಾಗಿಸುತ್ತಾರೆ. ರಾಷ್ಟ್ರೀಯ ವರಮಾನವು ಕಡಿಮೆಯಾಗಿದ್ದರೆ ತಲವರಮಾನವು ಕಡಿಮೆಯಾಗಿರುತ್ತದೆ. ರಾಷ್ಟ್ರೀಯ ವರಮಾನವು ಕಡಿಮೆಯಾಗಿದ್ದರೆ ತಲವರಮಾನವು ಕಡಿಮೆಯಾಗಿರುತ್ತದೆ. ವಿವಿಧ ರಾಷ್ಟ್ರಗಳ ಜನರು ಮತ್ತು ರಾಷ್ಟ್ರೀಯ ವರಮಾನವನ್ನು ಹೊಂದಿಸಿ ನೋಡುವುದರಿಂದ ನಮ್ಮ ಜನರ ಜೀವನ ಮಟ್ಟ ಕೆಳದರ್ಜೆಯಲ್ಲಿ ಆಗಿ ಇದರಿಂದ ನಮ್ಮ ಸ್ಥಿತಿಗತಿಗಳ ಸ್ಪಷ್ಟ ಚಿತ್ರ ಉಂಟಾಗುತ್ತದೆ. ಧನ್ಯವಾದ. ನನ್ನ ಹೆಸರು ಮೇಘನ ಎಣ್ಣೆ. ನನಗೆ ಬಂದಿರುವುದು ವಿತರಣೆ ಒಂದು ಪ್ರಮುಖ ಆರ್ಥಿಕ ಚಟುವಟಿಕೆ. ಉತ್ಪಾದನಾ ಪರಿಣಾಮವಾದ ರಾಷ್ಟ್ರೀಯ ವರಮಾನವನ್ನು ಉತ್ಪಾದನೆಗಳ ನಡುವೆ ಹಂಚುವಂತಹ ಮಹತ್ವ ಕಾರ್ಯ ಇದರದು. ಉತ್ಪಾದನಗಳು ಆದ ಪ್ರಕೃತಿ ಸಂಪತ್ತು, ಶ್ರಮ, ಬಂಡವಾಳ ಮತ್ತು ಉದ್ಯಮ ಸಾಹಸಿಗಳ ನಡುವೆ ಹಂಚಿಕೆಯಾಗುವ ರಾಷ್ಟ್ರೀಯ ವರಮಾನಕ್ಕೆ ಕ್ರಮವಾಗಿ ಗೇಣಿ, ಕೂಲಿ,
ಬಡ್ಡಿ ಮತ್ತು ಲಾಭ ಎಂದು ಹೆಸರು. ಆಯಾ ಉತ್ಪಾದನಾಂಗಗಳ ಪಾತ್ರದ ಪ್ರಮಾಣ ಅನುಸಾರವಾಗಿ ವಿತರಣೆ ಆಗಬೇಕು. ಬೇಡಿಕೆ ಮತ್ತು ಪೂರೈಕೆಗಳ ನಡುವೆ ಸಮತೋಲನ ಕಾಪಾಡಿಕೊಂಡು ಬರುವಂತಿರಬೇಕು. ಧನ್ಯವಾದಗಳು. ನನ್ನ ಹೆಸರು ಸದಿತ್ಯ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ಉಪಯುಕ್ತತೆ. ಅರ್ಥಶಾಸ್ತ್ರದಲ್ಲಿ ಹೆಚ್ಚು ಬಳಕೆಯಾಗಿರುವ ಪದಗಳಿಗೆ ಉಪಯುಕ್ತವು ಒಂದು. ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಶಕ್ತಿಯೇ ಉಪಯುಕ್ತತೆ. ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಮಾನವನ ಬಯಕೆಗಳನ್ನು ತೃಪ್ತಿಪಡಿಸುವ ಎಲ್ಲ ಸರಕು ಸೇವೆಗಳು ಉಪಯುಕ್ತಗಳನ್ನು ಹೊಂದಿರಬೇಕು. ಆದರೆ ಇದನ್ನು ಅಳೆಯುವುದು ಅಸಾಧ್ಯ. ತೃಪ್ತಿಯನ್ನು ತೃಪ್ತಿಯನ್ನು ನೀಡುವ ಶಕ್ತಿ. ಧನ್ಯವಾದ. ನನ್ನ ಹೆಸರು ಅಭಿಷೇಕ್. ನನಗೆ ಬಂದಿರುವ ವಿಷಯ ಬೇಡಿಕೆ. ಬಯಕೆಯ ಜೊತೆಗೆ ಕೊಳ್ಳುವ ಮನೋಭಾವನೆ ಮತ್ತು ಹಣವನ್ನು ಹೆಚ್ಚು ಮಾಡುವ ಶಕ್ತಿ ಇದ್ದರೆ ಮಾತ್ರ ಬೇಡಿಕೆ ಎನ್ನಿಸಿಕೊಳ್ಳುತ್ತದೆ. ಬೇಡಿಕೆ ಉದಾಹರಣೆಗೆ ಎಣ್ಣೆಯ ಬೆಲೆ ಹೆಚ್ಚು ಆಗಿದೆ, ಮತ್ತೆ ಬೆಲೆ ಹೆಚ್ಚಾಗಿದೆ. ಇದಕ್ಕೆ ಎಣ್ಣೆ ಬೆಲೆ ಹೆಚ್ಚಾದಂತೆ ದುಡ್ಡು ಜಾಸ್ತಿ ಆಗುತ್ತದೆ. ಕಡಿಮೆ ಬೆಲೆ ಇದ್ದರೆ ಕಡಿಮೆ ಆಗುತ್ತದೆ. ಧನ್ಯವಾದಗಳು. ನನ್ನ ಹೆಸರು ಪ್ರಜ್ವಲ್. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನಗೆ ಬಂದಿರುವ ವಿಷಯ ಬೆಲೆ ಲಾಭ. ಆದರೆ ಅರ್ಥಶಾಸ್ತ್ರಜ್ಞರ ಪ್ರಕಾರ ಉತ್ಪಾದನಾ ಕಾರ್ಯಕ್ಕೆ ಸಲ್ಲಿಸುವ ಸೇವೆಗೆ ಬದಲಾಗಿ ಉತ್ಪಾದಕ ಗಳಿಸುವ ಪ್ರತಿಫಲವೇ ಲಾಭ. ಸಾಮಾನ್ಯ ಭಾಷೆಯಲ್ಲಿ ಉತ್ಪಾದನೆ ಆಗುವ ಖರ್ಚನ್ನು ಕಳೆದ ಮೇಲೆ ಉಳಿಯುವ ಹಣವೇ ಲಾಭ. ಇದು ಉತ್ಪಾದನೆಗೆ ನೇರವಾದ ಕಣಿ. ಧನ್ಯವಾದಗಳು. ನನ್ನ ಹೆಸರು ಮಹೇಶ್ ಎಂಬಿ. ನನಗೆ ಬಂದಿರುವ ವಿಷಯ ಸಹಕಾರ. ಅರ್ಥಶಾಸ್ತ್ರದಲ್ಲಿ ಸಹಕಾರಕ್ಕೆ ವಿಶಿಷ್ಟವಾದ ಸ್ಥಾನ ಇದೆ. ಒಂದೇ ರೀತಿಯ ಉದ್ಯಮ ವ್ಯವಸ್ಥೆ ಇದ್ದರೂ ಇದನ್ನು ಜೀವನದ ವಿಧಾನವೆಂದು ಪರಿಗಣಿಸಲಾಗಿದೆ. ನಿರ್ಲಕ್ಷಿತ ಪ್ರಭಾವವುಳ್ಳ ಸಾಧನವುಳ್ಳ ಸಾಮಾನ್ಯ ಜನರಿಗೆ ಸಹಕಾರವು ದಾರಿದೀಪವಾಗಿದೆ. ಇಲ್ಲಿ ಪೈಪೋಟಿಗೆ ಅವಕಾಶವಿಲ್ಲ. ಷೇರುಗಳ ಹಂಚಿಕೆ ಇರುತ್ತದೆ. ನಿರ್ದೇಶಕರು ಸಂಸ್ಥೆಗಳ ವ್ಯವಹಾರಗಳನ್ನು ನೋಡಿಕೊಳ್ಳುತ್ತಾರೆ. ಧನ್ಯವಾದಗಳು. ನನಗೆ ಬಂದಿರುವಂಥ ವಿಷಯ ಶ್ರಮ. ಶ್ರಮಿಸಬೇಕು, ಗಳಿಸಬೇಕು, ಜೀವನ ಮಟ್ಟವನ್ನು ಉತ್ತಮಪಡಿಸಿಕೊಳ್ಳಬೇಕು ಎನ್ನುವುದು ಮಾನವನ ಸಹಜ ಗುಣ. ಈ ಶ್ರಮ ದೈಹಿಕವಾಗಿಯೂ ಇರಬಹುದು, ಇಲ್ಲ ಮಾನಸಿಕವಾಗಿಯೂ ಇರಬಹುದು. ಆಗುವುದು, ಉಳಿಸುವುದು, ಭಾರವನ್ನು ಹೊರಹಾಕುವುದು, ಯಂತ್ರಗಳನ್ನು ನಡೆಸುವಂತಹ ಕೆಲಸ ಮಾಡುವುದು ಈ ಶ್ರಮಕ್ಕೆ
ಶ್ರಮಕ್ಕೆ ಉದಾಹರಣೆ. ಧನ್ಯವಾದಗಳು. ನನ್ನ ಹೆಸರು ಚಿನ್ಮಯ್ KF. ನನಗೆ ಬಂದಿರುವ ವಿಷಯ ಬೆಲೆ. ಹಣದ ರೂಪದಲ್ಲಿ ವ್ಯಕ್ತವಾಗುವ ಮೌಲ್ಯದ ಬೆಲೆ. ಒಂದು ಸರಕು ಅಥವಾ ಸೇವೆಯ ಬದಲಾಗಿ ಕೊಡಬೇಕಾದ ಹಣವೇ ಬೆಲೆ. ಬೆಲೆಗಳ ಅಧ್ಯಯನಕ್ಕೆ ಅರ್ಥಶಾಸ್ತ್ರದಲ್ಲಿ ಪ್ರಮುಖ ಸ್ಥಾನವಿದೆ. ಅಗಾಧವಾದ ಬೇಡಿಕೆ ಇರುವಾಗ ಹೆಚ್ಚು ಸಂಖ್ಯೆಯಲ್ಲಿರುವ ಅನುಭೋಗಿಗಳಿಗೆ ಹಂಚುವುದೇ ಒಂದು ಸಮಸ್ಯೆ. ಇಂತಹ ಬೇಡಿಕೆ ಮತ್ತು ಪೂರೈಕೆಗಳ ಸಮೀಕರಣವೇ ಬೆಲೆ ಮಾಧ್ಯಮದ ಮುಖ್ಯ ಕರ್ತವ್ಯ. ಆಗ ಬೇಡಿಕೆ ಪೂರೈಕೆಯಾಗುತ್ತದೆ. ಸರಕು ಸೇವೆಗಳ ಹೆಚ್ಚಳವಾಗಲಿ ಕೊರತೆಯಾಗಲಿ ಇರುವುದಿಲ್ಲ. ಒಂದು ವೇಳೆ ಎರಡರ ನಡುವೆ ವ್ಯತ್ಯಾಸ ಉಂಟಾದರೆ ಸರಕು ಸೇವೆಗಳ ಬೆಲೆಗಳು ಹೆಚ್ಚಳವಾಗುತ್ತವೆ. ಒಂದು ನಿಗದಿಯಾಗುತ್ತದೆ. ಹೀಗೆ ಬೆಲೆಯ ನಿರ್ಧಾರದಲ್ಲಿ ಬೇಡಿಕೆ ಮತ್ತು ಪೂರೈಕೆಗಳ ಪಾತ್ರ ಮಾತ್ರವಾದದ್ದು. ಧನ್ಯವಾದಗಳು. ಇಲ್ಲಿವರೆಗೆ